ಕ್ರಿಮಿನಲ್ ಕೇಸ್ ಧೈರ್ಯವಾಗಿರಿ, ಧೈರ್ಯವಾಗಿ ಎದುರಿಸಿ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ತರಗತಿ ಪ್ರಾರಂಭ ಆಗ್ತದೆ. ಈ ನಿಟ್ಟಿನಲ್ಲಿ ನಾನು ರಾಮಾಯಣದ ಒಂದು ಸಂಗತಿಯನ್ನ ತಮಗೆ ನೆನಪನ್ನ ಮಾಡ್ತೀನಿ. ರಾಮಾಯಣದಲ್ಲಿ ಏನಾಗ್ತದೆ ಅಂದ್ರೆ ಲಕ್ಷ್ಮಣನಿಗೆ ಯಾವುದೋ ಒಂದು ತೊಂದರೆ ಆಗ್ತದೆ. ಆ ಸಂದರ್ಭದಲ್ಲಿ ಎಲ್ಲರೂ ಅರ್ಥಕೊಂತಾರೆ ಏನು ಅಂತಂದ್ರೆ ಈ ಸಮಸ್ಯೆಯಿಂದ ಲಕ್ಷ್ಮಣ ಹೊರ ಬರ್ಬೇಕಾದ್ರೆ ಸಂಜೀವನಿ ಅವನಿಗೆ ಕೊಡಬೇಕಾಗ್ತದೆ ಅನ್ನೋದು ತಿಳಿಯುತ್ತೆ. ಈ ನಿಟ್ಟಿನಲ್ಲಿ ಆ ಜವಾಬ್ದಾರಿಯನ್ನ ಆಂಜನೇಯನಿಗೆ ವಹಿಸ್ತಾರೆ. ಆಂಜನೇಯ ಒಬ್ಬ ವಾನರ, ಸಣ್ಣ ಮನುಷ್ಯ, ಸಣ್ಣ ಪ್ರಾಣಿಯವನು. ಆ ಸಂಜೀವನಿ ತರಲಿಕ್ಕೆ ಆಂಜನೇಯನಿಗೆ ಹೇಳಿದಂತ ಸಂದರ್ಭದಲ್ಲಿ ಆಂಜನೇಯ ಹೋಗ್ತಾನೆ, ನೋಡ್ತಾನೆ. ಬೆಟ್ಟ ದೊಡ್ಡದಾದಂತ ಒಂದು ಗಾತ್ರದ ಬೆಟ್ಟ ಅದು. ಆ ಬೆಟ್ಟವನ್ನ ನೋಡಿದಾಗ ಸಂಜೀವನಿನ ಇಲ್ಲಪ್ಪ ಹುಡುಕೋದು ಅನ್ನೋದು ಅವನಿಗೆ ಸಮಸ್ಯೆ ಆಗ್ತದೆ. ಈ ನಿಟ್ಟಿನಲ್ಲಿ ಅವನು ಯೋಚನೆಯನ್ನ ಮಾಡ್ತಾನೆ, ನಾವು ಈ ಬೆಟ್ಟವನ್ನೇ ಎತ್ಕೊಂಡು ಹೋಗ್ಬಿಟ್ರೆ ಅನ್ನೋದು ಬರುತ್ತೆ. ಈ ನಿಟ್ಟಿನಲ್ಲಿ ಬೆಟ್ಟ ನೋಡಿದ್ರೆ ಅಷ್ಟು ದೊಡ್ಡ ಬೆಟ್ಟ, ಆಂಜನೇಯ ನೋಡಿದ್ರೆ ಒಬ್ಬ ಸಣ್ಣ ವಾನರ. ಈ ನಿಟ್ಟಿನಲ್ಲಿ ಏನ್ ಮಾಡೋದು ಬೇಕು ಅಂತ ಯೋಚನೆ ಮಾಡಿದಾಗ ಆಂಜನೇಯನಿಗೆ ಒಂದು ತಿಳಿಯುತ್ತೆ. ಏನು ಅಂತಂದ್ರೆ ನಾನು ಈ ಬೆಟ್ಟದಕ್ಕಿಂತ, ಈ ಒಂದು ಏನು ಬೆಟ್ಟ ಇದೆಯಲ್ಲ ಆ ಬೆಟ್ಟಕ್ಕಿಂತ ದೊಡ್ಡದಾದಂತ ವ್ಯಕ್ತಿ ಆದಂತ ಸಂದರ್ಭದಲ್ಲಿ ದೊಡ್ಡದಾಗಿ ನಾನು ಬೆಳೆದ್ರೆ ಬೆಟ್ಟ ನನ್ನ ಕಣ್ಣಿಗೆ ಚಿಕ್ಕದಾಗಿ ಕಾಣುತ್ತೆ. ಅವಾಗ ಆ ಬೆಟ್ಟವನ್ನ ಎತ್ಕೊಂಡು ಏನು ತುಂಬಾ ಸುಲಭವಾಗಿ ಅದನ್ನ ಎತ್ಕೊಂಡು ಹೋಗಿ ನಾನು ಲಕ್ಷ್ಮಣನ ಒಂದು ಟ್ರೀಟ್ ಮಾಡಬಹುದು, ಅವನ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಯೋಚನೆ ಮಾಡಿ ಆಂಜನೇಯ ಏನ ಮಾಡ್ತಾನೆ, ಆ ಬೆಟ್ಟದ ಮುಂದೆ ನಿಂತುಕೊಂಡು ಬೃಹದಾಕಾರವಾಗಿ ಬೆಳಿತಾನೆ. ಆ ಬೆಟ್ಟ ಸಣ್ಣದಾಗುತ್ತೆ, ಸಣ್ಣದಾದಾಗ ಅದನ್ನ ಎತ್ಕೊಂಡು ಹೋಗಿ ಸಮಸ್ಯೆನ ಬಗೆಹರಿಸ್ತಾರೆ. ನೋಡಿ, ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾನೂನು ಅನ್ನೋದು ದೊಡ್ಡ ಬೆಟ್ಟದ ರೀತಿಯಲ್ಲಿ ಕಾಣುತ್ತೆ. ಯಾವಾಗ ಅಂತಂದ್ರೆ ನಮಗೆ ಕಾನೂನಿನಲ್ಲಿ ಅರಿವು ಇಲ್ಲದಂತ ಸಂದರ್ಭದಲ್ಲಿ ಕಾನೂನು ದೊಡ್ಡದಾದಂತಹ ಬೆಟ್ಟದಾಗಿ ಕಾಣುತ್ತೆ. ಆ ಬೆಟ್ಟವನ್ನ ನಾನು ಸುಲಭವಾಗಿ ಭೇದಿಸ್ಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಕ್ರಿಮಿನಲ್ ಕೇಸು ಒಬ್ಬ ವ್ಯಕ್ತಿಯ ಮೇಲೆ ಅವನಿಗೆ ಬೇಡ ಅಂದ್ರೂ ಸಹ, ಅವನ ಇಚ್ಛೆ ಇಲ್ದಲಿದ್ರು ಸಹ ಯಾವುದೋ ಒಂದು ಸಂದರ್ಭದಲ್ಲಿ, ಕೆಟ್ಟ ಸಂದರ್ಭದಲ್ಲಿ ಅವನ ಮೇಲೆ ಆ ಕ್ರಿಮಿನಲ್ ಕೇಸು ಬಿದ್ದ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಎದೆಗುಂದಲೇ ಧೈರ್ಯವಾಗಿ ಕಾನೂನಿನ ಒಂದು ಅರ್ಥವನ್ನ ಅವನು ಮಾಡ್ಕೊಂಡಿದ್ದಾದಲ್ಲಿ ಆ ಒಂದು ಸಮಸ್ಯೆಯಿಂದ ಅವನು ಮುಂದೆ ಬರ್ಬೋದು, ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಶುರು ಮಾಡೋಣ. ನೋಡಿ, ನಾನು ತಮ್ಗೆ ಹೇಳ್ತಾ ಇದ್ದೆ, ಏನಂತ ಹೇಳ್ತಾ ಇದ್ದೆ ಅಂತಂದ್ರೆ ದಿ ಪ್ರೈಮರಿ ಫಂಕ್ಷನ್ ಆಫ್ ದಿ ಕೋರ್ಟ್ಸ್ ಈಸ್ ಟು ಅಡ್ಮಿನಿಸ್ಟರ್ ಜಸ್ಟಿಸ್ ಅಂತ ಹೇಳ್ತಾ ಇದ್ದೆ. ಅಂದ್ರೆ ನ್ಯಾಯಾಲಯಗಳ ಪ್ರಮುಖ ಕಾರ್ಯ ಯಾವುದು ಅಂತಂದ್ರೆ ನ್ಯಾಯವನ್ನ ಕೊಡೋದು ಅಂತ ಹೇಳಿ. ಯಾವ ರೀತಿಯಾದಂತಹ ನ್ಯಾಯ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ದಟ್ ಈಸ್ ಫೇರ್ ಜಸ್ಟಿಸ್ ಅಂತ. ಫೇರ್ನೆಸ್ ಅಂತ ಇದೆಯಲ್ಲ, ವಾಟ್ ಈಸ್ ಫೇರ್ನೆಸ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಫೇರ್ನೆಸ್ ಮೀನ್ಸ್ ನ್ಯಾಯಯುತವಾದಂತಹ, ನೋಡಿ, ನ್ಯಾಯಯುತವಾದಂತಹ ಆ ನ್ಯಾಯಯುತವಾದಂತಹ ನ್ಯಾಯವನ್ನ ಪಡ್ಕೊಳ್ಳುವಂಥದ್ದು. ಸೊ ಆ ನ್ಯಾಯವನ್ನ ಪಡ್ಕೊಳ್ಳಿಕ್ಕೆ ನಮಗೆ ಕಾನೂನಿನ ಅರಿವು ಅಗತ್ಯ ಆಗ್ತದೆ. ದ ಫೇರ್ನೆಸ್ ಈಸ್ ದಿ ಗೋಲ್ಡನ್ ಥ್ರೆಡ್ ಆಫ್ ಜಸ್ಟಿಸ್ ಅಂತ. ಫೇರ್ನೆಸ್
ಈಸ್ ದಿ ಗೋಲ್ಡನ್ ಥ್ರೆಡ್ ಆಫ್ ಒಬ್ಟೈನಿಂಗ್ ಜಸ್ಟಿಸ್ ಅಂತ. ಫೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ನನಗೆ ಕೆಲವು ಸಲ ಅನ್ಸುತ್ತೆ, ಸರಿಯಾಗ ಇದೇನು ತೀರ್ಪು ಹಿಂಗ್ ಕೊಟ್ಟಿದ್ದಾರೆ, ಅದರಲ್ಲಿ ನ್ಯಾಯಯುತವಾಗಿದ್ಯಾ, ಇದು ಸರಿಯಾದಂತ ಪನಿಷ್ಮೆಂಟ್ ಆಗ್ಲಿಲ್ಲ ಕಣ್ರಿ, ಯಾಕೆ ಈ ವ್ಯಕ್ತಿಯನ್ನ ಬಿಡುಗಡೆಗೊಳಿಸಿದ್ರು ಅನ್ನೋದೆಲ್ಲವೂ ನಮ್ಗೆ ಗೊತ್ತಾ. ಒಂದು ಮಾತಾಡೋದು ಏನು ಜನಸಾಮಾನ್ಯರಲ್ಲಿ ಮಾತಾಡ್ತಾರೆ. ಅಂತ ಸಂದರ್ಭದಲ್ಲಿ ನಾವು ತಿಳ್ಕೊಬೇಕಾಗಿರೋಂಥದ್ದು ಏನು ವಿಚಾರ ಅಂತಂದ್ರೆ, ನ್ಯಾಯಾಲಯಗಳು ಕಾನೂನಿನ ತತ್ವದ ಅಡಿಯಲ್ಲಿ ಕೆಲಸವನ್ನ ಮಾಡ್ತವೆ. ಈ ಕಾನೂನಿನ ತತ್ವಗಳು ಈ ಫೇರ್ನೆಸ್ ಪ್ರಿನ್ಸಿಪಲ್ ಮೇಲೆ ಅವಲಂಬಿತವಾಗಿರ್ತವೆ ಅಂತ ಹೇಳಿ. ಸರ್, ಹಾಗಾದ್ರೆ ಈ ಫೇರ್ನೆಸ್, ಈ ಕಾನ್ಸೆಪ್ಟ್ ಆಫ್ ಫೇರ್ನೆಸ್ ಅಥವಾ ಕಾನ್ಸೆಪ್ಟ್ ಆಫ್ ಫೇರ್ ಟ್ರಯಲ್ಸ್ ಅಂದ್ರೆ ಏನು ಸರ್? ಫೇರ್ ಟ್ರಯಲ್ ಅಂತ ಕೇಳಿದ್ರೆ ನೋಡ್ರಿ, ಕಾನ್ಸೆಪ್ಟ್ ಆಫ್ ಫೇರ್ ಟ್ರಯಲ್ ಅಂತಂದ್ರೆ ನೋಡಿ, ನಮ್ಮಲ್ಲಿ ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ ಅಂತ ಇದೆ. ಈ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇದೆಯಲ್ಲ, ಈ ಮೂರು ಅಂಗಗಳೇನಿದಾವೆ ಒಂದೊಂದು ಕಾರ್ಯವೈಖರಿಯನ್ನ ಮಾಡುತ್ತೆ. ಶಾಸಕಾಂಗ ಕಾನೂನನ್ನ ರಚಿಸುತ್ತೆ, ಆ ಕಾನೂನನ್ನ ಕಾರ್ಯಾಂಗ ಇಂಪ್ಲಿಮೆಂಟ್ ಮಾಡುತ್ತೆ. ನೋಡಿ, ಪೊಲೀಸ್ನವರು ದೇ ಆರ್ ದಿ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ. ದೇ ಕಮ್ಸ್ ಅಂಡರ್ ದಿ ಎಕ್ಸಿಕ್ಯೂಟಿವ್ ಆರ್ಗನ್ ಅಂತ ಹೇಳಿ. ನೋಡಿ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ದಿ ಜುಡಿಷಿಯರಿ ಇದೆಯಲ್ಲ, ದಿ ನ್ಯಾಯಾಂಗ ಅಂತ ಇದೆಯಲ್ಲ, ಈ ನ್ಯಾಯಾಂಗ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಶಾಸಕಾಂಗ ಆಗಿರ್ಬೋದು ಅಥವಾ ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗದ ಒಂದು ಕಾರ್ಯವೈಖರಿಯಲ್ಲಿ ಹಸ್ತಕ್ಷೇಪವನ್ನ ಮಾಡೋ ಹಾಗಿಲ್ಲ. ನ್ಯಾಯಾಂಗ ನ್ಯಾಯ ವಿಲೇವಾರಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ದುಷ್ಪ್ರೇರಣೆಗೆ ಒಳಗೆ ಆಗೋ ಹಾಗಿಲ್ಲ. ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ನ್ಯಾಯಾಧೀಶ ಆ ವ್ಯಕ್ತಿಯನ್ನ, ಅರೆಸ್ಟ್ ಮಾಡಿದಂತ ವ್ಯಕ್ತಿಯನ್ನ ಪ್ರಥಮವಾಗಿ ಏನಾದ್ರೂ ಪ್ರಶ್ನೆಯನ್ನ ಕೇಳ್ತಾರೆ ಅಂದ್ರೆ ಯಾವುದು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಯಾವ ಪ್ರಶ್ನೆಯನ್ನ ಕೇಳ್ತಾರೆ ಅಂದ್ರೆ, ಪೊಲೀಸ್ನವರು ನಿಮ್ಗೆ ಏನಾದ್ರೂ ಹೊಡೆದ್ರೇನ್ರಿ, ಪೊಲೀಸ್ನವರು ನಿಮ್ಗೆ ಏನಾದ್ರೂ ತೊಂದರೆಯನ್ನ ಕೊಟ್ರೇನ್ರಿ ಅಂತ ಪ್ರಶ್ನೆಯನ್ನ ಕೇಳಿ. ಇಲ್ಲ ಸ್ವಾಮಿ, ಆತರ ಏನೋ ತೊಂದರೆಯನ್ನ ಕೊಡಿ. ಸರಿ, ಹಾಗಾದ್ರೆ ಅಂತ ಹೇಳಿ ಅವರು ಆ ವ್ಯಕ್ತಿಯನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂಥದ್ದು ನಾವು ನೋಡಿದ್ದೀವಿ. ಈ ನಿಟ್ಟಿನಲ್ಲಿ ಯಾವುದೇ ಒಂದು ಸಣ್ಣ ಕಂಪ್ಲೇಂಟ್ ಆದಂತ ಸಂದರ್ಭದಲ್ಲಿ, ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಆಗುತ್ತೆ, ಕಂಪ್ಲೇಂಟ್ ಆದಂತ ಸಂದರ್ಭದಲ್ಲಿ ತಕ್ಷಣ ಕ್ರಿಮಿನಲ್ ಕಾನೂನು ಜಾಗೃತಗೊಳ್ಳುತ್ತೆ. ನೋಡಿ, ಕ್ರಿಮಿನಲ್ ಕಾನೂನು ಜಾಗೃತಗೊಳ್ಳುತ್ತೆ. ಯಾವುದೇ ಒಂದು ಸಣ್ಣ ಕಂಪ್ಲೇಂಟ್ ಆಗಿದ ತಕ್ಷಣ, ಒಬ್ಬ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಆಯ್ತು, ಪೊಲೀಸ್ ಸ್ಟೇಷನ್ಗೆ ಒಬ್ಬ ವ್ಯಕ್ತಿ ಹೋಗಿ ಪೊಲೀಸ್ನವ್ರಿಗೆ ಒಂದು ಮಾಹಿತಿಯನ್ನ ಕೊಟ್ರು. ನೋಡಿ, ಈ ತರ ಒಬ್ಬ ವ್ಯಕ್ತಿ ಈ ತರ ಒಂದು ಅಪರಾಧವನ್ನ ಮಾಡಿದಾನೆ, ಅವನ ಮೇಲೆ ನೀವು ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಒಂದು ಸಣ್ಣ ಕಂಪ್ಲೇಂಟ್ ಅನ್ನ ಕೊಟ್ರು. ಆ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ನೋಡಿ, ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ದ ಕ್ರಿಮಿನಲ್ ಲಾ ಸೆಟ್ಸ್ ಇನ್ ಟು ಮೋಷನ್ ಅಂತ. ಸರ್, ಈ ಕ್ರಿಮಿನಲ್ ಕಾನೂನು ಅಡಿಯಲ್ಲಿ ಈ ಕಂಪ್ಲೇಂಟ್ ಅಂದ್ರೆ ಏನು ಸರ್? ಈ ಕಂಪ್ಲೇಂಟ್ ಯಾರಾಗ್ತಾರೆ ಸರ್? ಯಾವೆಲ್ಲ ಸಂದರ್ಭದಲ್ಲಿ ಪೊಲೀಸ್ನವರು FIR ಅನ್ನ ಮಾಡ್ತಾರೆ ಸರ್? ಬೇಲ್ ಅಂದ್ರೆ ಏನು ಸರ್? ಪೊಲೀಸ್ ಅವ್ರಿಗೆ ಎಷ್ಟು ಪ್ರಮಾಣದ ಪವರ್ಸ್ ಇರುತ್ತೆ ಸರ್? ನೀಡ್ ಆಫ್ ಅರೆಸ್ಟ್ ಅಂದ್ರೆ ಏನು ಸರ್? ಪವರ್ ಆಫ್ ಅರೆಸ್ಟ್ ಅಂದ್ರೆ ಏನು ಸರ್? ಚಾರ್ಜ್ ಶೀಟ್ ಅನ್ನ 1 ವರ್ಷ ಆದ್ರೂ ಸಲ್ಲಿಸ್ತಾ ಇಲ್ಲ ಸರ್.
ಈಗ ವ್ಯಕ್ತಿ ಜೈಲಿನಲ್ಲಿದ್ದಾನೆ, ಅಂತ ಸಂದರ್ಭದಲ್ಲಿ ಅವನಿಗೆ ಬೇಲ್ ಆಗುತ್ತಾ ಸರ್? ಸರ್, ಎಷ್ಟು ಪ್ರಮಾಣದ ಒಂದು ಅಪರಾಧ ಟಿವಿಲೆಲ್ಲ ಪ್ರಸಾರ ಆಗ್ತಾ ಇದೆ ಸರ್. ಅವನು ಒಂದು ವೇಳೆ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರೆ ನ್ಯಾಯಾಲಯ ಬೇಲನ್ನ ಕೊಡುತ್ತಾ ಸರ್? ಜಾಮೀನನ್ನ ಕೊಡುತ್ತಾ ಸರ್? ಇಷ್ಟು ಹೈಪ್ ಇರುವಂತ ಕೇಸು, ಇಷ್ಟು ಪ್ರಭಾವಿಶಾಲಿಯಾದಂತಹ ಒಬ್ಬ ವ್ಯಕ್ತಿ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅನ್ನ ಲಾಡ್ಜ್ ಆಗಿದೆ, ಕಂಪ್ಲೇಂಟ್ ರಿಜಿಸ್ಟರ್ ಆಗಿ FIR ಆಗಿದೆ. ಈಗ ಅವನು ತನ್ನ ಹಕ್ಕು ಯಾವುದು ಸರ್ ಅದು ಹಕ್ಕು ಅಂತ ಪ್ರಶ್ನೆ ಕೇಳಿದ್ರೆ ಫ್ರೀಡಮ್ ಆಫ್ ಲಿಬರ್ಟಿ ಅಂತ ಹೇಳಿ. ಕರೋನಾ ಸಂದರ್ಭದಲ್ಲಿ ಈ ಫ್ರೀಡಮ್ ಆಫ್ ಲಿಬರ್ಟಿ ಬಗ್ಗೆ ನಮ್ಗೆ ಅರಿವು ಉಂಟಾಯ್ತು. ಯಾವಾಗ ಸರ್ಕಾರ ನೋಡ್ರಿ ನೀವು ಹೊರಗಡೆ ಸುತ್ತಾಡಬಾರ್ದು, ಮನೆಯಲ್ಲೇ ಇರಬೇಕು ಅಂದಾಗ ನಮ್ಗೆ ಮನೆ ಜೈಲಿನ ರೂಪದಲ್ಲಿ ಕಾಣಿಸ್ತು. ಇದೇನಪ್ಪ ಓಡಾಡಬಾರ್ದು ಅಂತ ಹೇಳ್ತಾರೆ, ನಮ್ಗೆ ಎಷ್ಟು ಹಿಂಸೆ ಆಗ್ತಾ ಇತ್ತು ಅದನ್ನ ನಾವು ಫೀಲ್ ಮಾಡಿದ್ವಿ. ಇದು ನಮ್ಮ ವ್ಯಕ್ತಿಗತವಾಗಿ ಸಿಕ್ಕಿರುವಂತಹ ಏನು ಸಂವಿಧಾನವಾಗಿ ಸಿಕ್ಕಿರುವಂತಹ ಒಂದು ಏನು ಹಕ್ಕಿದೆ, ಫ್ರೀಡಮ್ ಆಫ್ ಮೂವ್ಮೆಂಟ್ ಇದೆ, ಅದು ಚ್ಯುತಿಯಾದಂತ ಸಂದರ್ಭದಲ್ಲಿ ನಮಗೆ ಉಸಿರು ಕಟ್ಟಿದ ಒಂದು ವಾತಾವರಣ ಸೃಷ್ಟಿಯಾಯಿತು. ಸೊ ಇದೇ ನಿಟ್ಟಿನಲ್ಲಿ ಕ್ರಿಮಿನಲ್ ಕೇಸ್ ಅಂದಿದ ತಕ್ಷಣ ನಮಗೆ ಭಯ ಯಾಕಾಗುತ್ತೆ ಅಂದ್ರೆ, ನನ್ನ ಫ್ರೀಡಮ್ ಆಫ್ ಮೂವ್ಮೆಂಟ್, ನನ್ನ ಫ್ರೀಡಮ್ ಆಫ್ ಲಿಬರ್ಟಿ ಏನಾಯ್ತು ಅಂದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಇನ್ಫ್ರಿಂಜ್ಮೆಂಟ್ ಆಗ್ಬಿಡುತ್ತೆ, ಚ್ಯುತಿ ಆಗ್ಬಿಡುತ್ತೆ. ನಾನು ಸ್ವೇಚ್ಛಾಚಾರವಾಗಿ ಎಲ್ಲಂದ್ರಲ್ಲೂ ಓಡಾಡ್ಲಿಕ್ಕಾಗಲ್ಲ. ಒಂದು ನನ್ನನ್ನ ಕರ್ಕೊಂಡೋಗಿ ಬಂಧನದಲ್ಲಿ 4 ಗೋಡೆ ಬಂಧನದಲ್ಲಿ ಇಟ್ಬಿಡ್ತಾರೆ ಅನ್ನೋ ಭಯ ಪ್ರತಿಯೊಬ್ಬರಲ್ಲೂ ಸಹ ಅದು ಕಾಡ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಕ್ರಿಮಿನಲ್ ಕಾನೂನಿನ ಒಂದು ಅಧ್ಯಯನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶಿಕ್ಷಕರಾದಂತಹ ನಾವುಗಳು, ಜನಸಾಮಾನ್ಯರಾದಂತಹ ನಾವುಗಳು, ಕಾನೂನು ವಿದ್ಯಾರ್ಥಿ ಆದಂತಹ ನಾವುಗಳು, ವಕೀಲರಾದಂತಹ ನಾವುಗಳು ಈ ಕ್ರಿಮಿನಲ್ ಕಾನೂನಿನ ಏನು ಬೇಸಿಕ್ ಪ್ರಾಥಮಿಕ ಕೆಲವು ಅಂಶಗಳನ್ನ ಅರ್ಥೈಸ್ಕೋಬೇಕು. ನಮ್ಗೆ ಗೊತ್ತಿದೆ, ಟಿವಿಗಳಲ್ಲಿ, ಪೇಪರ್ಗಳಲ್ಲಿ ನಾವು ಸಾಕಷ್ಟು ಏನು ಮಾಹಿತಿಗಳನ್ನ ಪಡ್ಕೋತಾ ಇರ್ತೀವಿ. FIR ಅಂದ್ರೆ ಏನು ಅಂತ ಗೊತ್ತಿದೆ ನನಗೆ, ಬೇಲ್ ಅಂದ್ರೆ ಏನು ಅಂತ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ, ಚಾರ್ಜ್ ಶೀಟ್ ಅಂದ್ರೆ ಏನು ಅಂತ ಗೊತ್ತಿದೆ, ಟ್ರಯಲ್ ಹೇಗೆ ನಡೆಸ್ತಾರೆ ಅನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಿದೆ. ಈ ಕ್ರಿಮಿನಲ್ ನ್ಯಾಯಾಲಯ ಈ ಒಬ್ಬ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸೋ ಅಂತ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಪಡ್ಕೊಳ್ಳುತ್ತೆ ಅನ್ನೋ ವಿಚಾರ ಕೇವಲ ಕೆಲವು ಮಂದಿ ಏನು ಕಾನೂನು ಪ್ರಜ್ಞಾ ಒಬ್ಬ ವ್ಯಕ್ತಿಗಳಿಗೆ ಗೊತ್ತಿದೆ ಹೊರತುಪಡಿಸಿದ್ರೆ ಎಲ್ಲರಿಗೂ ಈ ವಿಷಯ ಗೊತ್ತಿರೋದಿಲ್ಲ. ಸೊ ಇತ್ತೀಚಿನ ಒಂದು ದಿನಗಳಲ್ಲಿ ಕಾನೂನಿನ ಪ್ರಾಮುಖ್ಯತೆ ಬಹಳ ಒಂದು ಪಾತ್ರವನ್ನ ವಹಿಸುತ್ತೆ. ಎಲ್ಲಿ ನೋಡ್ಲಿ ಅತ್ಯಾಚಾರ, ಎಲ್ಲಿ ನೋಡ್ಲಿ ಕೊಲೆಗಳು, ಎಲ್ಲಿ ನೋಡ್ಲಿ ಹೊಡೆದಾಟದ ಒಂದು ಸಂದರ್ಭ, ಕೋಮುವಾದ, ಎಲ್ಲವ ವಿಚಾರಗಳನ್ನ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಈ ಕಾನೂನಿನ ಬಳಕೆ ಎಷ್ಟು ನಾವು ಮಾಡ್ತಾ ಇದ್ದೀವಿ ಒಂದು ವ್ಯವಹಾರದಲ್ಲಿ, ಅದೇ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಕಾನೂನು ಏನು ಮಿಸ್ಯೂಸ್ ಆಗ್ತಾ ಇದೆ. ಅದನ್ನ ದುರ್ಬಳಕೆ ಮಾಡುವಂತ ಒಂದು ಕೆಲವರು ಆ ದುರ್ಬಳಕೆ ಮಾಡುವಂತ ಪ್ರಸಂಗನು ನಾವು ಎಷ್ಟೋ ನೋಡ್ತಾ ಇದ್ದೀವಿ. ಗಂಡನ ಮೇಲೆ ಹೋಗಿ ಒಂದು ಸುಳ್ಳು ಕಂಪ್ಲೇಂಟ್ ಅನ್ನ ಕೊಡುವಂತದ್ದು, ವರದಕ್ಷಿಣೆ ಕಿರುಕುಳವನ್ನ ಕೊಟ್ಟಿದ್ದಾನೆ, ಹೊಡೆದಿದ್ದಾನೆ, ಬೈದಿದ್ದಾನೆ, ವರದಕ್ಷಿಣೆ ತಗೊಂಬ ಅಂತ ಹೇಳ್ತಾ ಇದ್ದಾನೆ. ಸೊ ಹೆಂಡತಿಗೆ ಸಪರೇಟ್ ಮನೆ ಬೇಕಾಗಿರ್ತದೆ, ಸಪರೇಟ್ ಆಗಿ ಅವಳು ಜೀವನವನ್ನ ಮಾಡ್ಬೇಕು. ಆಕೆಗೆ ಅತ್ತೆ ಮಾವ ಮಧ್ಯದಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ. ಶಿ ವಾಂಟ್ ಟು ಬಿ ಸಪರೇಟ್. ಆಕೆ
ಏನ್ ಮಾಡ್ತಾಳೆ ಅಂದ್ರೆ ಎಲ್ಲರೂ ಅಂತಲ್ಲ, ಇದು ಕೇವಲ ಉದಾಹರಣೆ. ಎಲ್ಲೋ ಒಂದ್ ಕಡೆ ಹೋಗಿ ಅತ್ತೆ ಮಾವನ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಡುವಂತದ್ದು. ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸ್ನವರು ಬಂದು ಇಮಿಡಿಯೇಟ್ ಆಗಿ ಅರೆಸ್ಟ್ ಅನ್ನ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವ್ರ ಮೇಲೆ ಕೇಸನ್ನ ಹಾಕಿ ಅವ್ರನ್ನ ಎದುರಿಸಿ ಆಕೆ ತನ್ನ ಒಂದು ಏನು ಸ್ವಾರ್ಥ ಸಾಧನೆ ಮಾಡ್ಬೇಕಾಗಿತ್ತು ಆ ನಿಟ್ಟಿನಲ್ಲಿ ಈ ಕಾನೂನಿನ ದುರ್ಬಳಕೆ ನಾವು ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಮೊದಲನೇ ಹಂತದಲ್ಲಿ ನಾವು ಅರ್ಥ ಮಾಡ್ಕೊಬೇಕು ಏನು ಅಂತಂದ್ರೆ, ಕಂಪ್ಲೇಂಟ್ ಅಂದ್ರೆ ಏನು ಸರ್? ಯಾಕೆಂದ್ರೆ ಕ್ರಿಮಿನಲ್ ಕಾನೂನು ಶುರುವಾಗೋದೇ ಕಂಪ್ಲೇಂಟ್ ಅಲ್ಲಿ. ಯಾರೋ ಹೇಳ್ತಿದ್ರಂತೆ, ಚೋರ್ ಕೋನ್ ಹೋತಾ ಹೈ ಅಂತೆ. ಈ ದೇಶದಲ್ಲಿ ಯಾರು ಸರ್ ಕಳ್ಳ ಅಂತ ಕೇಳಿದಾಗ ಮಾತಾಡಿದ್ರಂತೆ. ಏನಂತ ಹೇಳಿದ್ರಂದ್ರೆ, ಓ ಚೋರ್ ಹೋತಾ ಹೈ वो पकड़ा जाता है, जो पकड़ा नहीं होता है वो चोर नहीं होता है. ಯಾರು ಕಳ್ಳ ಆಗ್ತಾನೆ ಅಂದ್ರೆ, ಯಾರು ಸಿಕ್ಕಿ ಬೀಳ್ತಾನಲ್ಲ ಅವನು ಕಳ್ಳ ಆಗ್ತಾನೆ, ಯಾರು ಸಿಕ್ ಬೀಳಲ್ವಲ್ಲ ಅವನು ಕಳ್ಳ ಆಗಲ್ಲ ಅಂತೆ. ನೋಡಿ, ಇದರ ತಾತ್ಪರ್ಯ ಏನು ಅಂತ ಅಂದ್ರೆ, ಯಾವ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಅನ್ನ ಮಾಡ್ಲಾಗುತ್ತೆ, ಆ ಕಂಪ್ಲೇಂಟಿನ ಆಧಾರದ ಮೇಲೆ ಅವನ ಮೇಲೆ ಯಾವುದೇ ತರ ಕಾನೂನು ಕ್ರಮವನ್ನ ತಗೊಂಡಂತ ಸಂದರ್ಭದಲ್ಲಿ ಅವನು ಅಪರಾಧಿ ಆಗ್ತಾನೆ, ಅಪರಾಧ ಸಾಬೀತು ಆದಂತ ಸಂದರ್ಭದಲ್ಲಿ. ಹಾಗಾಗಿ ಈ ಕ್ರಿಮಿನಲ್ ಕಾನೂನು ಏನಿದೆಯಲ್ಲ, ಈ ಕ್ರಿಮಿನಲ್ ಕಾನೂನಿನಲ್ಲಿ ನಾವು ಯಾವೆಲ್ಲ ಕಾನೂನು ಬರ್ತವೆ ಅಂತಂದ್ರೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಬರ್ತವೆ, ಇಂಡಿಯನ್ ಪೀನಲ್ ಕೋಡ್ ಅಂತ ನಾವು ನೋಡ್ತೀವಿ, ಭಾರತೀಯ ದಂಡ ಸಂಹಿತೆ ಅಂತ ಹೇಳಿ ಆ ಒಂದು ಕಾನೂನು ಬರ್ತದೆ, ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಬರ್ತದೆ, ಮತ್ತು ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಂತ ಹೇಳಿ ಕೋರ್ಟ್ ನಲ್ಲಿ ಕ್ರಿಮಿನಲ್ ನ್ಯಾಯಾಲಯಗಳ ಕಾರ್ಯವೈಖರಿ ನಿಟ್ಟಿನಲ್ಲಿ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಬರ್ತದೆ. ಈ ಇಷ್ಟು ಕಾನೂನುಗಳು ಈ ಒಂದು ಕ್ರಿಮಿನಲ್ ಕಾನೂನನ್ನ ಎನ್ಫೋರ್ಸ್ ಮಾಡ್ತದೆ. ನೋಡಿ, ಇಂಡಿಯನ್ ಪೀನಲ್ ಕೋಡ್ ಇದೆಯಲ್ಲ, ಈ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಯಾವ ಒಂದು ಅಪರಾಧವನ್ನ ಮಾಡಿದ್ರೆ ಆ ಅಪರಾಧಕ್ಕೆ ಏನು ಶಿಕ್ಷೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಯಾರೋ ಹೇಳ್ತಿದ್ರಂತೆ ಏನಂತಂದ್ರೆ, ನೋಡ್ರಿ, ರಿಗಾರ್ಡಿಂಗ್ ವಿತ್ ಅ ಕ್ರೈಮ್ and particularly in the Indian Penal Code, we can see that for commission of any offense, there is a describing of punishment. There is no such mention, there is no such definition, or there is no such statement in the Indian Penal Code that you should not commit any crime. Prevention of crime is one among the objective of criminal law. ಈ ಕ್ರಿಮಿನಲ್ ಲಾ ಉದ್ದೇಶ ಏನು ಸರ್ ಅಂತ ಪ್ರಶ್ನೆ ಕೇಳಿದ್ರೆ, ಅಪರಾಧವನ್ನ ತಡೆಗಟ್ಟುವಂಥದ್ದು ಏನು, ಇಟ್ಸ್ ಅನ್ ಆಬ್ಜೆಕ್ಟಿವ್. ವಾಟ್ ಇಸ್ ದ ಪರ್ಪಸ್ ಆಫ್ ಲಾ ಅಂತ ನಾನು ಪ್ರಶ್ನೆ ಕೇಳಿದ್ರೆ, ವಾಟ್ ಇಸ್ ದ ಮೇನ್ objective of law ಅಂತ ಕೇಳಿದ್ರೆ, the main objective of law is to obtain justice ಅಂತ. When we come across the criminal justice, the criminal justice objective is to punish the wrong doer ಅಂತ. ಯಾರು ಅಪರಾಧವನ್ನ ಮಾಡ್ತಾರೆ ಅವನಿಗೆ ಶಿಕ್ಷೆಯನ್ನ ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ 511 ಸೆಕ್ಷನ್ಗಳನ್ನ ನಾವು ನೋಡ್ತೀವಿ. ಈ 511 ಸೆಕ್ಷನ್ ಅಲ್ಲಿ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಏನೆಲ್ಲ ಅಪರಾಧಗಳನ್ನ ಮಾಡೋದಕ್ಕೆ ಸಾಧ್ಯ, ಆ ಅಪರಾಧಗಳನ್ನ ಏನಾದ್ರೂ ಅವನು ಮಾಡಿದ್ರೆ, ನೋಡಿ, ಆ ಅಪರಾಧಗಳನ್ನ ಏನಾದ್ರೂ ಅವನು ಮಾಡಿದ್ರೆ ಇಂಥ ಒಂದು ಶಿಕ್ಷೆಯನ್ನ, ದಂಡವನ್ನ ವಿಧಿಸಲಾಗುತ್ತದೆ ಅಥವಾ ಅವನಿಗೆ ಶಿಕ್ಷೆಯನ್ನ ಕೊಡಲಾಗುತ್ತದೆ ಅನ್ನೋ ಉಲ್ಲೇಖವನ್ನ ನಾವು ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ನೋಡ್ತೀವಿ. ನೋಡಿ, ಯಾವುದೇ ಒಂದು ಕ್ರೈಮ್ ಅನ್ಬೇಕಾದ್ರೆ ನಾವು
ಎರಡು ಅಂಶನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ತಮ್ಗೆಲ್ಲ ಗೊತ್ತಿದೆ, ಕಾನೂನು ವಿದ್ಯಾರ್ಥಿಗಳಿಗೆ, ವಕೀಲರಿಗೆಲ್ಲ ಗೊತ್ತಿದೆ. ಯಾವುದೇ ಒಂದು ಕೃತ್ಯವನ್ನ ಇದು ಅಪರಾಧ ಅಂತ ನಾನು ಕರಿಬೇಕಾದ್ರೆ ಎರಡು ಅಂಶಗಳು ಇರಬೇಕು ಅಂತೇಳಿ. ಸರ್ ಯಾವುದು ಸರ್ ಅಂತ ಪ್ರಶ್ನೆ ಕೇಳಿದ್ರೆ, ಒಂದನೇದು ಕೃತ್ಯ ನಡೆದಿರ್ಬೇಕು, ಆಕ್ಟರ್ಸ್ರಿಯಾ ಅಂತ ನಾವು ಕರಿತೀವಿ. ಇನ್ನೊಂದು ಮೆನ್ಸ್ರಿಯಾ ಅಂತ, ಅಂದ್ರೆ ಗಿಲ್ಟಿ ಇಂಟೆನ್ಷನ್ ಅಂತೇಳಿ. ಸರ್ ಇವನು ಕ್ರಿಮಿನಲ್ ಅಂತ ನಾವು ಒಬ್ಬ ವ್ಯಕ್ತಿಯನ್ನ ನಾವು ಹೇಳ್ಬೇಕಾದ್ರೆ, ಯಾರು ಕ್ರಿಮಿನಲ್ಲು ಯಾರು ಕ್ರಿಮಿನಲ್ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಡೆಫಿನೇಷನ್ ಏನಾದ್ರು ಇದೆಯಾ ಸರ್ ಅಂತ ಕೇಳಿದ್ರೆ, ಡೆಫಿನೇಷನ್ ಇದೆ. ಏನು ಅಂತಂದ್ರೆ, ದೋಸ್ ಹೂ ಆರ್ ಕ್ರಿಮಿನಲ್ಸ್ ಹೂ ಡು ನಾಟ್ ಹ್ಯಾವ್ ಅ ಗಿಲ್ಟಿ ಕಾನ್ಶಿಯಸ್ನೆಸ್ ಅಂತ ಕರಿತೀವಿ. ಯಾರಿಗೆ ಅಪರಾಧ ಮಾಡಿದೀನೇನೋ ಒಂದು ಆತ್ಮಸಾಕ್ಷಿ ಇರೋದಿಲ್ಲ, ನಾನು ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿರ್ತಾನೆ ಆದ್ರೂ ಸಹ ಯಾವುದೇ ತರ ಗಿಲ್ಟ್ ಇರಲ್ಲ, ಅಂತವನು ಕ್ರಿಮಿನಲ್ ಆಗ್ತಾನೆ ಅಂತ. ಹಾಗಾದ್ರೆ ಕ್ರೈಮ್ ಅಂತ ಅನ್ಬೇಕಾದ್ರೆ ನಾವು ಅಲ್ಲಿ ಕೃತ್ಯ ಆಗಿರ್ಬೇಕು, ಆ ಕೃತ್ಯ ಮಾಡೋ ಒಬ್ಬ ಒಂದು ಮನಸ್ಥಿತಿ ಆ ವ್ಯಕ್ತಿಗೆ ಇರಬೇಕು. ಆ ಸಂದರ್ಭದಲ್ಲಿ ಆ ಕೃತ್ಯ ಏನಾಗುತ್ತೆ, ಕ್ರೈಮ್ ಆಗುತ್ತೆ. ಮನೆಯಲ್ಲಿ ಅಮ್ಮ ಉಪ್ಪಿನ ಜಾಡಿ ಪಕ್ಕದಲ್ಲಿ ಇಲಿ ಬರಬಾರ್ದು ಅಂತೇಳಿ ಪಾಷಾಣವನ್ನ ಇಟ್ಟಿರ್ತಾಳೆ. ಮಗಳು ಅಡಿಗೆ ಮಾಡಕ್ ಹೇಳ್ತಾರೆ, ಅವಳು ಆ ಪಾಷಾಣನೂ ಸಹ ಉಪ್ಪಿನ ರೀತಿಲೇ ಇರ್ತದೆ, ತಿಳಿಯೋದಿಲ್ಲ, ಅಡಿಗೆಗೆ ಉಪ್ಪಿನ ಬದಲಾಗಿ ಆ ಒಂದು ಅಂಶನವನ್ನ ಹಾಕ್ಬಿಡ್ತಾಳೆ. ಅಡಿಗೆ ಆಯ್ತು, ಅಡಿಗೆನ ಸರ್ವ್ ಮಾಡುದು. ತಿಂದಿದ ತಕ್ಷಣ ಏನಾಗುತ್ತೆ, ಒಬ್ಬ ವ್ಯಕ್ತಿಗೆ ಇನ್ನು ಅವನಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಈ ನಿಟ್ಟಿನಲ್ಲಿ ಆ ಮಗಳಿಗೆ ನಾವು ಶಿಕ್ಷೆಯನ್ನ ಕೊಡ್ಬೋದಾ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಕಾನೂನಿನ ತತ್ವದ ಅಡಿಯಲ್ಲಿ ಆಕೆಗೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಬರ್ತದೆ. ಯಾಕೆ ಅಂತಂದ್ರೆ, ಶಿ ಡು ನಾಟ್ ಹ್ಯಾವ್ ಅ ಗಿಲ್ಟಿ ಇಂಟೆನ್ಷನ್ ಅಂತ. ಅವಳಿಗೆ ಗಿಲ್ಟಿ ಇಂಟೆನ್ಷನ್ ಇಲ್ಲ. IPC ಅಂತಂದ್ರೆ ಇಂಡಿಯನ್ ಪೀನಲ್ ಕೋಡ್ ಅಂತ ಹೇಳಿ. ಆದ್ರೆ ಒಬ್ಬ ಕ್ರಿಮಿನಲ್ ಲಾ ವಿದ್ಯಾರ್ಥಿಗೆ ಇಂಡಿಯನ್ ಪೀನಲ್ ಕೋಡ್ ಅಂದ್ರೆ I ಅಂತಂದ್ರೆ ಇಂಟೆನ್ಷನ್ ಅಂತ, P ಅಂದ್ರೆ ಪ್ರಿಪರೇಷನ್ ಅಂತೇಳಿ, C ಅಂದ್ರೆ ಕಮಿಷನ್ ಅಂತ. ಇಂಟೆನ್ಷನ್ ಇರ್ಬೇಕು, ಈ ವ್ಯಕ್ತಿಯನ್ನ ಸಾಯಿಸ್ಬೇಕು ಅನ್ನೋ ಇಂಟೆನ್ಷನ್ ಇರ್ಬೇಕು. ಆ ನಿಟ್ಟಿನಲ್ಲಿ ಹೋಗಿ ಬಂದೂಕವನ್ನ ಪರ್ಚೇಸ್ ಮಾಡ್ಕೊಂಡ್ ಬರ್ತಾನೆ. ಬಂದೂಕವನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದು ಬಂದೂಕಲ್ಲಿ ಬುಲೆಟ್ ಹಾಕಿ ಏಮನ್ನ ಮಾಡ್ತಾನೆ. ಏಮನ್ನ ಮಾಡದಂತ ಸಂದರ್ಭದಲ್ಲಿ ಫೈರ್ ಅನ್ನ ಮಾಡ್ತಾನೆ. ಒಬ್ಬ ಆ ಎಕ್ಸ್ ಅನ್ನೋ ವ್ಯಕ್ತಿಗೆ ಅದು ಬೀಳೋ ಬದಲು ವೈ ಅನ್ನೋ ಒಬ್ಬ ವ್ಯಕ್ತಿಗೆ ಬಿದ್ದ್ಬಿಡುತ್ತೆ. ಆ ಸಂದರ್ಭದಲ್ಲಿ ನಾವು ನ್ಯಾಯಾಲಯ ಇತ್ತೀಚಿನ ಒಂದು ತೀರ್ಪಿನಲ್ಲಿ ಹೇಳ್ತದೆ, ಆಯ್ತು ಅವನ್ಗೆ commission of an offense, he was intended to kill the person by name X, but instead of X, Y is being harmed. So what? He was having criminal intention to harm someone and he is held for the commission of murder ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಂಟೆನ್ಷನ್ ಇಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್, ಅಥವಾ ಮೆನ್ಸ್ ರಿಯಾ ಅಂತ ನಾವು ಕರಿತೀವಿ. ಗಿಲ್ಟಿ ಇಂಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. So now complaint, coming to the part of complaint. So complaint means an allegation against someone that who had committed some act which is forbidden under the law ಅಂತ ಹೇಳಿ. ಸರ್ ಯಾವುದು ಕ್ರೈಮ್ ಅಂತ ಕೇಳಿದ್ರೆ, ಯಾವುದೇ ಒಂದು ಕೃತ್ಯ ಕಾನೂನಿನ ಅಡಿಯಲ್ಲಿ ಅದನ್ನ ನಿಷೇಧವನ್ನ ಮಾಡಿದ್ದು, ನೀನು ಆ ಕೃತ್ಯವನ್ನ ಮಾಡಿದ್ರೆ ಅದು ಕ್ರೈಮ್ ಅಂತ. ಇಟ್ ಈಸ್ ಅಮೌಂಟ್ ಟು ಎನ್ ಆಕ್ಟ್ ಅಂತ, ಅಥವಾ ಒಮಿಷನ್ ಅಂತ ನಾವು ಕರಿತೀವಿ.
an act or an omission which law prohibits that act, if that act is being committed by a person, amounts to a crime ಅಂತ. So if the same thing is forwarded by an informant to a police officer, police officers are those people who are the law enforcement officers. ನೋಡಿ, law enforcement officers ಕಾನೂನನ್ನು ಜಾರಿಗೆ ತಗೊಂಡ್ಬರ್ತಾರೋ, ಶಾಸಕಾಂಗ ಕಾರ್ಯ ರೂಪಕ್ಕೆ ತರುವಂತದ್ದು law enforcement agency ಅಂತ ನಾವು ಕರಿತೀವಿ. Police department is a law enforcement agency. The function of a lawyer and the function of a police officer should be complementary to each other and not contradictory ಅಂತ ಕರಿತೀವಿ. ಒಬ್ಬ ಲಾಯರು ಹತ್ರ ಒಬ್ಬ ಬಾಧಿತ ವ್ಯಕ್ತಿ ಬಂದು, ನೋಡಿ ಸರ್ ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅವನು ಸಹ ಕಂಪ್ಲೇಂಟ್ ಅನ್ನ ಮಾಡ್ತಾನೆ, ಅವನು ಸಹ ಕೇಸನ್ನ ಹಾಕ್ತಾನೆ. ಪೊಲೀಸ್ನವ್ರ ಹತ್ರ ಕರ್ಕೊಂಡು ಹೋಗ್ತಾನೆ ಕ್ಲೈಂಟ್ ಅನ್ನ, ಕರ್ಕೊಂಡೋಗಿ, ನೋಡಿ ಸ್ವಾಮಿ ಇವ್ರು ನಮ್ ಕ್ಲೈಂಟ್, ಇವ್ರಿಗೆ ಈ ತರ ಒಂದು ಅನ್ಯಾಯ ಆಗಿದೆಯಂತೆ, ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಈ ಕಂಪ್ಲೇಂಟ್ ಅನ್ನ ಅಂತ ಹೇಳಿ. ನೋಡಿ, ಒಂದು ಅರ್ಥ ಮಾಡ್ಕೊಬೇಕು, ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಪ್ರಾರಂಭಿಕ ಹಂತದಲ್ಲಿ ಹೋಗಿ ಒಬ್ಬ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತೀವಲ್ಲ, ಅದು ನಿಜವಾದಂತಹ ಕಾನೂನಿನ ಚೌಕಟ್ಟಿನಲ್ಲಿ ಅದು ಕಂಪ್ಲೇಂಟ್ ಅಲ್ಲ, ಇಟ್ಸ್ ಓನ್ಲಿ ಅನ್ ಇನ್ಫಾರ್ಮೇಶನ್, ಮಾಹಿತಿಯನ್ನ ಕೊಡ್ತೀವಿ. ನೋಡಿ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಹೇಳ್ತೀವಿ ಹೊರತು, ಅಥವಾ ಅದನ್ನ ಬೇರೆ ಫಸ್ಟ್ ಇನ್ವೆಸ್ಟಿಗೇಟಿಂಗ್ ರಿಪೋರ್ಟ್ ಅಂತ ಹೇಳಲ್ಲ. ಅದು ನಾವು ಕೊಟ್ಟಂತ ಇನ್ಫಾರ್ಮೇಶನ್ ಅನ್ನ ಬೇಸಿಸ್ ಮೇಲೆ ಒಂದು ರಿಪೋರ್ಟ್ ಅನ್ನ ಮಾಡ್ತಾರೆ. ಯಾರಿಗೆ ಸರ್ ರಿಪೋರ್ಟ್ ಮಾಡ್ತಾರೆ ಅಂತಂದ್ರೆ, ನ್ಯಾಯಾಧೀಶರಿಗೆ, ಮ್ಯಾಜಿಸ್ಟ್ರೇಟ್ನವ್ರಿಗೆ ರಿಪೋರ್ಟ್ ಅನ್ನ ಮಾಡ್ತಾ ಇದ್ರು. ಯಾವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕ್ಷೇತ್ರದಲ್ಲಿ ಒಂದು ಅಪರಾಧ ನಡೆದಿದೆ ಅನ್ನೋ ವಿಚಾರದಲ್ಲಿ ಆ ದಂಡಾಧಿಕಾರಿಯವ್ರಿಗೆ, ಮ್ಯಾಜಿಸ್ಟ್ರೇಟ್ನವ್ರಿಗೆ ಪೊಲೀಸ್ನವರು ಹೋಗಿ ಆ ಇನ್ಫಾರ್ಮೇಶನ್ ಕೊಡ್ತಾರಲ್ಲ, ಅದನ್ನ ನಾವು ಕಂಪ್ಲೇಂಟ್ ಅಂತ ಕರಿತೀವಿ. ಸೊ ಇದು ಎಲ್ಲಿ ನಾವು ನೋಡ್ಬೋದು ಅಂದ್ರೆ, CRPC ಡೆಫಿನೇಷನ್ ಪಾರ್ಟ್ ಅಲ್ಲಿ ನಾವು ನೋಡ್ಬೋದು ಕಂಪ್ಲೇಂಟ್ ಅಂದ್ರೆ ಏನು ಸರ್ ಅಂತಂದ್ರೆ. ಅಫೆನ್ಸ್ ಬಗ್ಗೆ ನಾನು ಹೇಳಿದೆ, ಅಫೆನ್ಸ್ ಇಸ್ ನಥಿಂಗ್ ಬಟ್ ಅ ಕ್ರೈಮ್. Offense is such an act which is forbidden by the law. If you commit that act and which is stated, which is prohibited by the law, it's an offense. ನೋಡಿ, ನಮ್ಮ ದೇಶದಲ್ಲಿ ಬಹುಪತ್ನಿತ್ವ ಇಲ್ಲ. ಅಂದ್ರೆ ಆಲ್ರೆಡಿ ನಾನು ಮದುವೆ ಆಗಿದ್ದು, ಹೆಂಡತಿ ಜೀವಂತವಾಗಿದ್ದು, ನಾನು ಯಾವುದೇ ತರ ಡಿವೋರ್ಸ್ ಅನ್ನ ಪಡ್ಕೊಂಡಲೆ ಇನ್ನೊಂದು ಮಹಿಳೆ ಜೊತೆ ವಿವಾಹವನ್ನ ಮಾಡ್ಕೊಂಡ್ರೆ ಅದು ಇಟ್ ಈಸ್ ಅನ್ ಅಫೆನ್ಸ್. ವಾಟ್ ಕೈಂಡ್ ಆಫ್ ಅನ್ ಅಫೆನ್ಸ್ ಇಟ್ ಈಸ್ ಅಂತಂದ್ರೆ, ಇಟ್ ಈಸ್ ಅನ್ ಅಫೆನ್ಸ್ ಆಫ್ ಬೈಗಮಿ ಅಂತ. ಸೆಕ್ಷನ್ 494 ಆಫ್ ದಿ IPC ಅಡಿಯಲ್ಲಿ ಏನು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ಅದೇ ಬೇರೆ ದೇಶಕ್ಕೆ ಹೋದಾಗ ಅಥವಾ ಬೇರೆ ಒಬ್ಬ ಧರ್ಮದವರು, ಈಗ ಹಿಂದೂಗಳಲ್ಲಿ ಅದು ಅಫೆನ್ಸ್ ಆಯ್ತು. ಅದೇ ಒಬ್ಬ ಮುಸ್ಲಿಂ ವ್ಯಕ್ತಿ ಆ ಕೆಲಸವನ್ನ ಮಾಡಿದಾಗ ಅದು ಅಪರಾಧವಾಗಲ್ಲ. ಯಾಕಾಗಲ್ಲ ಸರ್ ಅಂತ ಪ್ರಶ್ನೆ ಕೇಳಿದ್ರೆ, ಆ ಕಾನೂನು ಅಡಿಯಲ್ಲಿ ಅದಿಲ್ಲ, ಹಾಗಾಗಿ ಅದು ಅಪರಾಧ ಆಗಲ್ಲ. ಸೊ ಹಾಗಾಗಿ ಅಪರಾಧ ಅಂತಂದ್ರೆ ಏನು ಸರ್, ವಾಟ್ ಈಸ್ ಅನ್ ಅಫೆನ್ಸ್ ಅಂತಂದ್ರೆ, ಅಫೆನ್ಸ್ ಇಸ್ ದಟ್ ಆಕ್ಟ್ where a person who is committed which is forbidden by the law, which is prohibited under the law, or the law which acts in force ಅಂದ್ರೆ, ಆ ಸಂದರ್ಭದಲ್ಲಿ ಯಾವುದೇ ಒಂದು ಕಾನೂನು ಅಡಿಯಲ್ಲಿ ಅದನ್ನ ನಿಷೇಧಿಸಿದ್ದು, ಅದನ್ನ ನೀನು ಆ ಕೆಲಸವನ್ನು ನೀನ್ ಮಾಡಿದಾಗ ಆ ಕಾನೂನಲ್ಲಿ ಇದ್ರೆ ಅದು ಅಫೆನ್ಸು ಅಂತ.
ಈಗ ಮರ್ಡರ್ ಮಾಡುವಂಥದ್ದು ಒಬ್ಬ ವ್ಯಕ್ತಿಗೆ ತೊಂದರೆ, ಒಬ್ಬ ವ್ಯಕ್ತಿಯನ್ನ ಸಾಯಿಸುವಂಥದ್ದು ಕಾನೂನಲ್ಲಿ ಅಪರಾಧ ಅಲ್ಲ ಅಂತ ಬರೆದ್ಬಿಟ್ಟಿದ್ರೆ, ಅಪರಾಧ ಅಲ್ಲ ಅಂತ ಉಲ್ಲೇಖಿಸ್ಬಿಟ್ಟಿದ್ರೆ, ಒಬ್ಬ ವ್ಯಕ್ತಿಯನ್ನ ಕೊಲ್ಲುವಂಥದ್ದು ಅಪರಾಧ ಆಗ್ತಾನೆ ಇರಲಿಲ್ಲ. ಕಾನೂನಿನಲ್ಲಿ ಯಾವುದು ಅಪರಾಧ ಅಂತ ಹೇಳಲಾಗಿದೆ ಅಂತ ಸಂದರ್ಭದಲ್ಲಿ ಆ ಒಂದು ಕೃತ್ಯನ ಮಾಡಿದಾಗ ಮಾತ್ರ ಅದು ಅಪರಾಧ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಇಲ್ಲಿ ನಮ್ಗೆ ಈ ಕ್ರಿಮಿನಲ್ ಲಾ ಅಲ್ಲಿ ಮೊದಲನೇದಾಗಿ ಕಂಪ್ಲೇಂಟ್ ಅಂದ್ರೆ ಅರ್ಥ ಆಯ್ತು. ಕಂಪ್ಲೇಂಟ್ ಅಂದ್ರೆ ಎನಿ ಅಲಿಗೇಷನ್ ಅಗೇನ್ಸ್ಟ್ ಎನಿ ಪರ್ಸನ್ ರಿಗಾರ್ಡಿಂಗ್ ವಿತ್ ದಿ ಕಮಿಷನ್ ಆಫ್ ಎನ್ commission or an omission which is forbidden by the law. Okay? So that is the meaning of an offense. So complaint means once you go to police station, there you give an information regarding with the commission of an offense to the police official. If the same police official reports it to the magistrate, amounts to complaint. ಯಾವ ಸಂದರ್ಭದಲ್ಲಿ ಕಂಪ್ಲೇಂಟ್, ಅದಕ್ಕೆ ಅದನ್ನ ನಿಜವಾದ ಕಂಪ್ಲೇಂಟ್ ಅಂತ ನಾವು ಯಾವ ಕರಿತೀವಿ ಅಂದ್ರೆ, ಸ್ಟೇಷನ್ಗೆ ಹೋಗಿ ಪೊಲೀಸ್ನವ್ರಿಗೆ ನಾವು ಒಂದು ಇನ್ಫಾರ್ಮೇಶನ್ ಕೊಟ್ಟು ಆ ಇನ್ಫಾರ್ಮೇಶನ್ ಅನ್ನ ಏನು ಮ್ಯಾಜಿಸ್ಟ್ರೇಟ್ನವ್ರಿಗೆ ಆ ಪೊಲೀಸ್ನವರು ಅದನ್ನ ತಿಳಿಸಿದಾಗ ಅದು ಕಂಪ್ಲೇಂಟ್ ಆಗುತ್ತೆ. ಸೊ ನಾವು ಕೊಡುವಂಥದ್ದು ಏನಾಗಿರುತ್ತೆ, ಕೇವಲ ಇನ್ಫಾರ್ಮೇಶನ್ ಆಗಿರುತ್ತೆ. ಆ ವ್ಯಕ್ತಿ ಕಂಪ್ಲೇಂಟ್ ಅನ್ನ ಕೊಡ್ತಾನಲ್ಲ, ಅವನನ್ನ ಏನಂತ ಕರೆಯಲಾಗುತ್ತೆ ಅಂದ್ರೆ ಇನ್ಫಾರ್ಮೆಂಟ್ ಅಂತ ಕರೆಯಲಾಗುತ್ತೆ. ಆ ಬೇಸಿಸ್ ಮೇಲೆ ಈ ಎಲ್ಲಾ ಕಂಪ್ಲೇಂಟ್ ಅನ್ನು FIR ಮಾಡ್ತಾರ ಸರ್ ಅಂತ ನೀವೇನಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ, ಎಲ್ಲಾ ಕಂಪ್ಲೇಂಟ್ ಅನ್ನು FIR ಮಾಡಲ್ಲ. ಯಾಕೆ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ CRPC ಅಡಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎನ್ ಅಫೆನ್ಸ್ which should be a cognizable offense if committed by a person and if the police officer feels that there is a cognizable offense committed by a person, in that situation only FIR has to be registered anta heltare. So in offense there are two categories anta ಹೇಳಿ. ಅಫೆನ್ಸ್ ಅಲ್ಲಿ ಎರಡು ರೀತಿಯಾದಂತ ಕ್ಯಾಟಗರಿ ಅಂತ. ನಮ್ಗೆ ಎಷ್ಟು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ನೋಡ್ರಿ ಇದ್ರಲ್ಲೆಲ್ಲ FIR ಮಾಡಕ್ ಆಗಲ್ರಿ, ನೋಡ್ರಿ ಒಂದ್ ಕೆಲಸ ಮಾಡೋಣ, ಅವ್ರ ನೀವು FIR ಮಾಡಕ್ ಆಗಲ್ಲ, ಒಂದ್ NC ಮಾಡ್ಕೊಟ್ಬಿಡ್ತೀವಿ ನೋಡ್ರಿ. ಸರ್ NC ಅಂತಂದ್ರೆ ಏನು ಸರ್? ನಾನ್ ಕಾಗ್ನಿಸಬಲ್, NCR ಅಂತ ಕರೀತೀವಿ. NCR ನಾನ್ ಕಾಗ್ನಿಸಬಲ್ ರಿಪೋರ್ಟ್. FIR ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, FIR ಯಾವಾಗ ಆಗುತ್ತೆ ಅಂದ್ರೆ, ನೀವು ಕೊಟ್ಟಂತಹ ಕಂಪ್ಲೇಂಟ್ ಅಲ್ಲಿ, ನೀವು ಕೊಟ್ಟಂತಹ ಇನ್ಫಾರ್ಮೇಶನ್ ಅಲ್ಲಿ, ಇಫ್ ದ ಇನ್ಫಾರ್ಮೇಶನ್ ಕಂಟೈನ್ಸ್ an offense or an action which is said to be cognizable in nature, which is described in the law, then it is said to be a cognizable offense, and it is on the basis of that FIR will be registered. ಅಫೆನ್ಸ್ ಗಳಲ್ಲಿ ಎರಡು ರೀತಿಯಾದಂತ ಅಫೆನ್ಸ್, ಒಂದು ಕಾಗ್ನಿಸಬಲ್ ಅಫೆನ್ಸ್ ಅಂತ, ಎರಡನೇದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಎರಡು ಪಾರ್ಟ್ ಇದೆ. ಕಾಗ್ನಿಸಬಲ್ ಅಫೆನ್ಸಸ್ are those offenses where a police officer without warrant from the court of law can arrest a person. ಯಾವುದೇ ಒಂದು ಸನ್ನೆಯ ಅಪರಾಧ, ನೋಡಿ ಕಾಗ್ನಿಸಬಲ್ ಅಂತಂದ್ರೆ ಸನ್ನೆಯ ಅಪರಾಧ, ಕಾಗ್ನಿಸಬಲ್, ಕಾಗ್ನಿಸೆಂಟ್ ಅಂತಂದ್ರೆ ಯೋಚನೆ ಮಾಡುವಂಥದ್ದು, ನೋಡಿ ಕಾಗ್ನಿಸಬಲ್ ಅಂತಂದ್ರೆ ಯೋಚನೆ ಮಾಡುವಂಥದ್ದು, ನೋಟಿಸ್ ಮಾಡುವಂಥದ್ದು ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ. ನೋಡಿ ಕಾಗ್ನಿಸಬಲ್ ಥಾಟ್ಸ್ ಅಂತ, ದ ಪ್ರೋಸೆಸ್ ಆಫ್ ಒಬ್ಟೈನಿಂಗ್ ಎ ನಾಲೆಜ್ ಥ್ರೂ ಥಾಟ್ಸ್ ಅಂತ ಕರಿತೀವಲ್ಲ, ಅದನ್ನ ನಾವು ಕಾಗ್ನಿಷನ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಎಸ್ ಕಾಗ್ನಿಷನ್. ಕಾಗ್ನಿಸಬಲ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಕಾಗ್ನಿಸಬಲ್ ಮೀನ್ಸ್ ಅನ್ನೋಟಬಲ್ ಅಂತ.
ನೋಡಿ, ಈ CRPC ಕಾನೂನು ಅಂತ ಹೇಳಿದೆ ನಾನು. ಕ್ರಿಮಿನಲ್ ಕಾನೂನುಗಳಲ್ಲಿ CRPC ಅನ್ನೋ ಒಂದು ಕಾನೂನಿದೆ. ಆ ಕಾನೂನು ಅಡಿಯಲ್ಲಿ ಒಂದೊಂದು ಅಪರಾಧವು ಯಾವ್ಯಾವೆಲ್ಲ ಅಪರಾಧಗಳು ಕಾಗ್ನಿಸಬಲ್ ಅಪರಾಧಗಳು ಅಂತ ಉಲ್ಲೇಖವನ್ನ ನಾವು ನೋಡ್ತೀವಿ. ಅದರಲ್ಲಿ ಶೆಡ್ಯೂಲ್ 1 ಆಫ್ ದಿ CRPC ಅಂತ ನಾವು ಕರಿತೀವಿ. ಆ ಶೆಡ್ಯೂಲ್ 1 ಆಫ್ ದಿ CRPC ಅಲ್ಲಿ ಯಾವೆಲ್ಲ ಅಪರಾಧಗಳು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳುತ್ತೆ, ಯಾವೆಲ್ಲ ಅಪರಾಧಗಳು ನಾನ್ ಕಾಗ್ನಿಸಬಲ್ ಇನ್ ನೇಚರ್ ಅಂತ ಉಲ್ಲೇಖವನ್ನ ಕೊಡುತ್ತೆ. ಈ ನಿಟ್ಟಿನಲ್ಲಿ ನಾವು ಕೊಟ್ಟಂತಹ ಕಂಪ್ಲೇಂಟ್ ಅಲ್ಲಿ ಆ ಕಂಪ್ಲೇಂಟಿನ ಫ್ಯಾಕ್ಟ್ಸ್ ಕಾಗ್ನಿಸಬಲ್ ಇನ್ ನೇಚರ್ ಇತ್ತು ಅಂದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಮಾತ್ರ ಪೊಲೀಸ್ನವರು FIR ಅನ್ನ ಮಾಡ್ತಾರೆ. ನಾವು ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ಯಾವುದೇ ರೀತಿಯಾದಂತ ತಿರುಳು ಇರಲಿಲ್ಲ. ನಾವು ಕೊಟ್ಟಂತಹ ಕಂಪ್ಲೇಂಟ್ ಅಲ್ಲಿ ಆ ಫ್ಯಾಕ್ಟ್ಸ್, ಆ ಸಂಗತಿಗಳಲ್ಲಿ ಯಾವುದೇ ತರ ಒಂದು ಅಪರಾಧದ ಒಂದು ಅಂಶವನ್ನ ನಾವು ಉಲ್ಲೇಖ ಮಾಡಿಲ್ಲ. ಆ ಅಪರಾಧ ಕಾನೂನಿನ ಪುಸ್ತಕದ ಚೌಕಟ್ಟಿನ ಅಡಿಯಲ್ಲಿ ಇರಲಿಲ್ಲ ಅಂದಾಗ ಪೊಲೀಸ್ನವರು FIR ಅನ್ನ ಮಾಡಲ್ಲ. ನೋಡ್ರಿ, ನೀವು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಕಾಗ್ನಿಸಬಲ್ ಅಫೆನ್ಸಿನ ಇಂಗ್ರೀಡಿಯೆಂಟ್ಸೇ ಇಲ್ಲ. ನೀವೇನಂತ ಹೇಳ್ತಾ ಇದ್ದೀರಾ? ಒಬ್ಬ ವ್ಯಕ್ತಿ ನಿಮ್ಗೆ ಸಾಲವನ್ನ ಕೊಟ್ಟ, ನೀವು ನಿಮ್ ಕಡೆಯಿಂದ ಸಾಲವನ್ನ ಪಡ್ಕೊಂಡ ಅಂತ ಹೇಳ್ತಾ ಇದ್ದೀರಿ. ಸಾಲವನ್ನ ಪಡ್ಕೊಂಡು ತದನಂತರ ಏನ್ ಮಾಡ್ದ, ಅವನು ಒಂದು ಸೆಕ್ಯೂರಿಟಿ ಚೆಕ್ ಅನ್ನ ನಿಮಗೆ ಕೊಟ್ಟ. ಸೆಕ್ಯೂರಿಟಿ ಚೆಕ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವನನ್ನ ನೀವು ಸಾಲವನ್ನ ಕೇಳ್ತೀರಿ, ಅವನು ಸಾಲವನ್ನ ಹಿಂದಿರುಗಿಸ್ಲಿಲ್ಲ. ಇಲ್ಲಿ ಬಂದು ಪೊಲೀಸ್ ಕಂಪ್ಲೇಂಟ್ ಅನ್ನ ಮಾಡಕ್ ಬಂದಿದ್ದೀರಿ, ಮೋಸವನ್ನ ಮಾಡ್ದಂತ. ನೋಡಿ, ಮೋಸ ಇಟ್ ಕಮ್ಸ್ ಅಂಡರ್ ದಿ ಏನು ಸೆಕ್ಷನ್ 420 ಆಫ್ IPC. ಸೆಕ್ಷನ್ 420 ಆಫ್ IPC ಯ ಇಂಗ್ರೀಡಿಯೆಂಟ್ಸ್ ಯಾವುದು ಸರ್ ಅಂತ ನಿಮ್ ಪ್ರಶ್ನೆಯನ್ನ ಕೇಳಿದ್ರೆ, ಅಲ್ಲಿ ಇಂಡ್ಯೂಸ್ಮೆಂಟ್ ಇರಬೇಕು, ಒಂದು ದುಷ್ಪ್ರೇರಣೆ ಇರಬೇಕು. ನೋಡಿ, ಹಣವನ್ನ ನೀವು ಇನ್ವೆಸ್ಟ್ ಮಾಡಿ, ಈ ಬ್ಯಾಂಕಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು. ಬಂದು ಪ್ರಲೋಭನೆಯನ್ನ ತೋರಿಸಿದ್ರು, ಬ್ರೋಚರ್ಗಳನ್ನ ತೋರಿಸಿದ್ರು. ನೋಡಿ, ಎಷ್ಟು ಜನ ನಮ್ಮಲ್ಲಿ ಮೆಂಬರ್ಸ್ ಇದ್ದಾರೆ ಅಂತ ತೋರಿಸಿದ್ರು, ಎಷ್ಟು ಜನ ನಮ್ಮಲ್ಲಿ ಸಾಲವನ್ನ ತಗೊಂಡಿದ್ದಾರೆ ಅಂತ ಬ್ರೋಚರ್ನ ತೋರಿಸಿದ್ರು. ಅದೆಲ್ಲದನ್ನು ನೋಡಿ ನಾನು ಆಕರ್ಷಿತನಾದೆ. ನೋಡಿ, ಅಲ್ಲಿ ಇಂಡ್ಯೂಸ್ಮೆಂಟ್ ಇತ್ತು, ಅಲ್ಲಿ ಪ್ರಲೋಭನೆಯನ್ನ ಕೊಟ್ರು. ನಾನು ನನ್ನಲ್ಲಿರೋ ಹಣವನ್ನ ಡೆಪಾಸಿಟ್ ಮಾಡಿದೆ. ಡೆಲಿವರಿಂಗ್ ಆಫ್ ದಿ ಪ್ರಾಪರ್ಟಿ. ನೋಡಿ, ಇಂಡ್ಯೂಸ್ಮೆಂಟ್ ಇರಬೇಕು. ಸೆಕ್ಷನ್ 420 ಅಲ್ಲಿ ಇಂಡ್ಯೂಸ್ಮೆಂಟ್ ಇರಬೇಕು. ಎರಡನೇದು ಡೆಲಿವರಿಂಗ್ ಆಫ್ ದಿ ಪ್ರಾಪರ್ಟಿ. ಅವ್ರಿಗೆ ಮೊದಲೇ ಮೋಸ ಮಾಡೋ ಉದ್ದೇಶ ಇತ್ತು. ಈ ನಿಟ್ಟಿನಲ್ಲಿ ನಮ್ಗೆ 1-2 ತಿಂಗಳು ಇಂಟ್ರೆಸ್ಟ್ ಅನ್ನ ಕೊಟ್ರು. ಆಮೇಲೆ ನಾವು ಇಂಟ್ರೆಸ್ಟ್ ಅನ್ನ ಕೊಡದಲೆ ಸ್ಟಾಪ್ ಮಾಡಿದ್ರು. ನಾವು ಕೊಡ್ತಾರೆ ಅಂತ ವೇಟ್ ಮಾಡಿದ್ವಿ. 6 ತಿಂಗಳಾಯ್ತು. ಆಮೇಲೆ ಒಂದ್ ದಿವಸ ನಾವು ನೋಡಿದ್ರೆ ಅವನು ಇಡೀ ಬ್ಯಾಂಕ್ ಅನ್ನ ಏನು ಕ್ಲೋಸ್ ಮಾಡ್ಕೊಂಡು ಹೊರಟೋಗಿದ್ದ. ಅಲ್ಲಿ 100 ಜನ ನಿಂತಿದ್ರು. ಆ ಸಂದರ್ಭದಲ್ಲಿ ಅದು ಸೆಕ್ಷನ್ 420 ಆಗುತ್ತೆ. ನೀವು ಕೊಟ್ಟಂತಹ ಕಂಪ್ಲೇಂಟ್ ಅಲ್ಲಿ ಆ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದಾಗ ಆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಕ್ಕಾಗಲ್ಲ. ಸೊ ಕಾಗ್ನಿಸಬಲ್ ಕಂಟೆಂಟ್ ಇದ್ದಂತ ಸಂದರ್ಭದಲ್ಲಿ ಮಾತ್ರ FIR ಅನ್ನ ದಾಖಲೆ ಮಾಡಲಾಗುತ್ತೆ. ಇಲ್ಲ ಅಂತಂದ್ರೆ FIR ಅನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಕಳ್ತನ ಆಯ್ತು ಅಂತ ಹೇಳ್ತಾರೆ, ಕಳ್ತನ ಆಯ್ತು ಅಂತ ಕಂಪ್ಲೇಂಟ್ ಅಲ್ಲಿ ಕೊಡ್ತಾರೆ. ಕಳ್ತನದಲ್ಲಿ ಏನೆಲ್ಲ ಅಂಶಗಳು, ಏನೆಲ್ಲ ಒಡವೆಗಳು, ಯಾವೆಲ್ಲ ಒಡವೆಗಳು, ಎಷ್ಟು ಗ್ರಾಮಿನ ಒಡವೆಗಳು, ಯಾವೆಲ್ಲ ರೂಪದ ಒಡವೆಗಳು, ಬ್ಯಾಂಗಲ್ಸ, ಏನು ಬ್ರೇಸ್ಲೆಟ್, ಉಂಗ್ರನ, ಚೈನ, ಯಾವುದು ಅಂತ ಅದನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡದಲ್ಲಿ ಇದ್ದಾಗ ಏನಾಗುತ್ತೆ, ಅದು ವೇಗ ಕಂಪ್ಲೇಂಟ್ ಆಗುತ್ತೆ. ಆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅದರಲ್ಲಿ ಸ್ಪಷ್ಟವಾಗಿ ಸ್ಪೆಸಿಫಿಕ್ ಆಗಿ ಅದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ. ಏನು ಅಂತಂದ್ರೆ, ಕಂಪ್ಲೇಂಟ್ ವಿಲ್ ಬಿ ಮೇಡ್ ಓನ್ಲಿ ವೆನ್ ದೇರ್ ಇಸ್ ಅ ಕಾಗ್ನಿಸಬಲ್ ಅಫೆನ್ಸ್. ಕಂಪ್ಲೇಂಟ್ ವಿಲ್ ಬಿ ಮೇಡ್ ಓನ್ಲಿ ವೆನ್ ದೇರ್ ಇಸ್ ಅ ಕಮಿಷನ್ ಆಫ್ ಕಾಗ್ನಿಸಬಲ್ ಅಫೆನ್ಸ್ ಬೈ ಅ ಪರ್ಸನ್ ಅಂತೇಳಿ. ಸೊ ಇಲ್ಲಿ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಸನ್ನೆಯ ಅಪರಾಧಗಳು.
ಕಾನೂನಿನ ಅಡಿಯಲ್ಲಿ ಅದನ್ನ ಗುರುತಿಸಿದ್ದಾರೆ, ಇದು ಅಪರಾಧ ಅಂತೇಳಿ. ಆ ಅಪರಾಧ ಆದಂತ ಸಂದರ್ಭದಲ್ಲಿ ಮಾತ್ರ FIR ಆಗುತ್ತೆ. ತದನಂತರ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ. ನಾನ್ ಕಾಗ್ನಿಸಬಲ್ ಅಫೆನ್ಸಸ್ ಆರ್ ದೋಸ್ ಅಫೆನ್ಸಸ್ ವೇರ್ ಅ ಪೊಲೀಸ್ ಆಫೀಸರ್ require a warrant from the court of law, require a permission to arrest a person. So those type of an offenses are said to be called as non-cognizable offenses. All cognizable offenses are, nodi, all cognizable offenses are non-bailable in nature. All non-cognizable offenses are bailable in nature. Nodi, all cognizable offenses are non-bailable in nature. ಎಲ್ಲಾ ಕಾಗ್ನಿಸಬಲ್ ಅಫೆನ್ಸಸ್ ಏನು ನಾನ್ ಬೇಲಬಲ್ ಇನ್ ನೇಚರ್ ಇರುತ್ತೆ. ಅದನ್ನ ಆ ಬೇಲನ್ನ ಕೊಡೋದಿಲ್ಲ, ಕೊಡ್ತಾರೆ. ದೇರ್ ಇಸ್ ಅ ಪ್ರಾವಿಷನ್. ಈವನ್ ಇನ್ ಅ ಕಾಗ್ನಿಸಬಲ್ ಅಫೆನ್ಸಸ್ ಬೇಲ್ ವಿಲ್ ಬಿ ಗ್ರಾಂಟೆಡ್. ದೇರ್ ಆರ್ ಸಮ್ ಕಂಡೀಷನ್ಸ್ ಟು ಬಿ ಮೀಟ್. ಯಾವ ಸಂದರ್ಭದಲ್ಲಿ ಬೇಲನ್ನ ಕೊಡ್ಲಾಗುತ್ತೆ ಅಂತ ಹೇಳಿ. ಸೊ ಯಾವುದು ಸಂದರ್ಭದಲ್ಲಿ ನಾನ್ ಕಾಗ್ನಿಸಬಲ್ ಅಫೆನ್ಸಸ್ ಅಲ್ಲಿ ಏನಾಗುತ್ತೆ, ಬೇಲು ಸಿಗುತ್ತೆ. ಸೊ ಇಲ್ಲಿ ನಮ್ಗೆ ಕಾಗ್ನಿಸಬಲ್ ಅಫೆನ್ಸಸ್ ಅಂದ್ರೆ ಏನು ಗೊತ್ತಾಯ್ತು. ನಾನ್ ಬೇಲಬಲ್ ಅಫೆನ್ಸಸ್ ಅಂದ್ರೂ ಒಂದೇನೆ, ಅಂದ್ರೆ ಕಾಗ್ನಿಸಬಲ್ ಅಫೆನ್ಸಸ್ ಅಂಡ್ ನಾನ್ ಬೇಲಬಲ್ ಅಫೆನ್ಸಸ್ ಆರ್ ಒನ್ ಅಂಡ್ ದ ಸೇಮ್, ವೇರ್ the gravity of the commission of offense is more in the cognizable offenses and the non-bailable offenses. Bail sigala, easiಯಾಗಿ ಸಿಗಲ್ಲ. Bail means conditional release ಅಂತ ಹೇಳಿ. Bail ಅಂತಂದ್ರೆ ಏನು, ಕಂಡೀಷನಲ್, ಒಂದು ಕಂಡೀಷನ್ಸ್ ಗಳನ್ನ ಹಾಕಿ ಜಾಮೀನನ್ನ ಕೊಡುವಂಥದ್ದು, ಷರತ್ತುಬದ್ಧ ಜಾಮೀನುಗಳನ್ನ ಕೊಡುವಂಥದ್ದು ಬೇಲ್ ಅಂತಂದ್ರೆ. ಸೊ ನಾನ್ ಬೇಲಬಲ್ ಅಫೆನ್ಸ್, ನಾನೇನು ನಾನ್ ಬೇಲಬಲ್ ಅಫೆನ್ಸ್ ಮಾಡಿದ್ದೀನೇನ್ರಿ? ಸೊ ಆಲ್ ನಾನ್ ಬೇಲಬಲ್ ಅಫೆನ್ಸಸ್ ಆರ್ ಕಾಗ್ನಿಸಬಲ್ ಇನ್ ನೇಚರ್ ಅಂತ, ಅದನ್ನ ನೆನಪಲ್ಲಿ ಇಟ್ಕೊಬೇಕು. ಸೊ ಆಲ್ ಬೇಲಬಲ್ ಅಫೆನ್ಸಸ್ ಆರ್ ನಾನ್ ಕಾಗ್ನಿಸಬಲ್ ಇನ್ ನೇಚರ್ ಅಂತ ಹೇಳಿ. ಬೇಲಬಲ್ ಅಫೆನ್ಸಸ್ ಆರ್ ನಾನ್ ಕಾಗ್ನಿಸಬಲ್ ಇನ್ ನೇಚರ್. ಓನ್ಲಿ ಆಲ್ ಕಾಗ್ನಿಸಬಲ್ ಅಫೆನ್ಸಸ್ ಆರ್ ನಾನ್ ಬೇಲಬಲ್ ಇನ್ ನೇಚರ್ ಅಂತೇಳಿ. ಸೊ ಇಲ್ಲಿ ಎರಡನೇದು ನಾವು ತಿಳ್ಕೊಂಡ್ವಿ, ಒಂದು ಕಂಪ್ಲೇಂಟ್ ಬಗ್ಗೆ ತಿಳ್ಕೊಂಡ್ವಿ, ಇನ್ನೊಂದು ಅಫೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಬೇಲ್, ನಾನ್ ಬೇಲಬಲ್ ಅಫೆನ್ಸಸ್, ನಾನ್ ಬೇಲಬಲ್ ಅಫೆನ್ಸಸ್ ಅಂತ ತಿಳ್ಕೊಂಡ್ವಿ. ನೋಡಿ, ಕಂಪ್ಲೇಂಟ್ ಆಯ್ತು. ಸೊ ತದನಂತರ ಇದ್ರ ಬೇಸಿಸ್ ಮೇಲೆ FIR ಅನ್ನ ದಾಖಲೆ ಮಾಡ್ತೀವಿ. ಈ FIR ಬಗ್ಗೆ ಕಾನೂನಲ್ಲಿ ಉಲ್ಲೇಖ ಇದೆಯಾ ಸರ್ ಅಂತ? ಹೌದು, ಕಾನೂನಲ್ಲಿ ಉಲ್ಲೇಖ ಇದೆ. ಸೆಕ್ಷನ್ 154 ಆಫ್ ದಿ CRPC ಅಡಿಯಲ್ಲಿ FIR ಬಗ್ಗೆ ಉಲ್ಲೇಖವನ್ನ ಕೊಡ್ತಾರೆ. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ FIR ಆಯ್ತು, ಚಾರ್ಜ್ ಶೀಟ್ ಆಯ್ತು, ತದನಂತರ ಟ್ರಯಲ್ ಅನ್ನ ನಡೆಸ್ತಾರೆ, ವಿಚಾರಣೆಯನ್ನ ನಡೆಸ್ತಾರೆ. ವಿಚಾರಣೆ ಒಂದು ಕೊನೆಯ ಹಂತದಲ್ಲಿ ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ. ಈ ವ್ಯಕ್ತಿ ಅಪರಾಧವನ್ನ ಮಾಡಿದಾನೆ ಅನ್ನೋದು ಸಾಬೀತಾಗುತ್ತೆ, ಅಥವಾ ಸಾಬೀತನ್ನ ಪಡಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಅವನನ್ನ ಬಿಡುಗಡೆಗೊಳಿಸಲಾಗುತ್ತೆ. ಈ ನಿಟ್ಟಿನಲ್ಲಿ ಕ್ರಿಮಿನಲ್ ನ್ಯಾಯಾಲಯವನ್ನ ಅಥವಾ ಕ್ರಿಮಿನಲ್ ನ್ಯಾಯಾಲಯದ ಕಾರ್ಯವೈಖರಿಯನ್ನ ಅರ್ಥ ಮಾಡ್ಕೊಬೇಕು. ಈ ನಿಟ್ಟಿನಲ್ಲಿ ತಮಗೆ ಹೆಚ್ಚು ಆಸಕ್ತಿಯನ್ನ ತರಿಸುವಂತ ಒಂದು ವಿಡಿಯೋವನ್ನ ತಮಗೆ ಪ್ಲೇ ಮಾಡ್ತೀನಿ. ಇದರಿಂದ ನಮ್ಗೆ ಆಸಕ್ತಿ ಹೆಚ್ಚಾಗ್ತದೆ. ನೋಡಿ, ತಮಗೆ ಒಂದು ವಿಡಿಯೋವನ್ನ ಪ್ಲೇ ಮಾಡಿ ತೋರಿಸ್ತೀನಿ. ಇದನ್ನ ನಂತರ ತಮಗೆ ನಾನು ಅರ್ಥೈಸ್ತಾ ಹೋಗ್ತೀನಿ. ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡಿ.
ನೋಡಿ, ಇದು ತಮ್ಗೆ ಕಾಣಿಸ್ತಾ ಇದೆ ಅಲ್ಲ? ಇದು ತಮ್ಗೆ ಕಾಣಿಸ್ತಾ ಇದೆಯಾ? ಎಸ್ ಸರ್, ಕಾಣಿಸ್ತಾ ಇದೆ. ನೋಡಿ, ಇದೊಂದು ಸಂದರ್ಭ. ಒಬ್ಬ ವ್ಯಕ್ತಿಯ ಒಂದು ಕೊಲೆಯನ್ನ ಮಾಡ್ತಾರೆ. ಕೊಲೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಕೆಲವೊಂದು ಅಂಶಗಳನ್ನ ಇಟ್ಕೊಂಡು ವಾದವನ್ನ ಮಾಡಲಾಗ್ತದೆ. ಆ ವಾದವನ್ನ ಆಧಾರದ ಮೇಲೆ ತೀರ್ಪನ್ನ ಕೊಡಲಾಗ್ತದೆ. ಇದನ್ನ ತಾವು ಗಮನಿಸಿ, ತದನಂತರ ನಾನು ನ್ಯಾಯಾಲಯದ ಪ್ರಕ್ರಿಯೆಯ ಬಗ್ಗೆ ಮಾತಾಡ್ತೀನಿ. ಪಿಕ್ಕಿ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ನೋಡು, ಇವೆಲ್ಲ ಅವ್ನ್ ಬರ್ದ್ ಲವ್ ಲೆಟರ್ಸ್. ಹೋದ್ ವರ್ಷ ಅಬಾರ್ಷನ್ಗೋಸ್ಕರ ನಾನು ಮೈಸೂರಿಗೆ ಹೋಗ್ಬೇಕಾಯ್ತು. ಈ ಲೆಟರ್ಸ್ ಎಲ್ಲ ಓದು, ನಿನಗೆ ಗೊತ್ತಾಗುತ್ತೆ. ನೀನ್ ನನ್ ಕೊಂದ್ರ ಪರವಾಗಿಲ್ಲ, ಅವಳನ್ನ ಕರ್ಕೊಂಡು ಹೋಗಿ ನಾವು ಬಿಡೋದಿಲ್ಲ. ಏನಿದೆಲ್ಲ ಇವ್ರು ಮಾತಂಬೇಡ. ಇಲ್ಲ, ಇದೆಲ್ಲ ನಿಜ ಹುಚ್ಚ. ಇವನ್ನ ಹಾಳು ಮಾಡ. ಗಂಟಂದ್ರ ಜೊತೆ ಆಟೋದ ಗಂಟೆನ ನನಗೆ ಅಡ್ಡ ಬಿಡ್ತೀನಿ. ಇವತ್ತೆಲ್ಲ ಬಿಟ್ಟು ಅನ್ಸ್ಬಿಡ್ತೀನಿ. ನನ್ನ ಪ್ಲಾನಲ್ಲಿ ಹಾಳು ಮಾಡ್ತಿಲ್ಲ. ಈ ಕೊಲೆ ಮಾಡಿದ್ದೀನಿ ಯಾರು ಅಲ್ಲ, ಆರೋಪಿ ಸ್ಥಾನದಲ್ಲಿ ನಿಂತಿರೋ ವಿಕ್ರಮ್ ಪಾಟೀಲ್ ಉರುಫ್ ವಿಕ್ಕಿ. ಕಸಾಯಿ ಕೋಣೆಯಲ್ಲಿ ಹುಟ್ಟಬೇಕಾಗಿದ್ದ ಗೀತ ಹೇಗೆ ಶ್ರೀಮಂತರ ಲಾಯದಲ್ಲಿ ಹುಟ್ಟದ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಯುವರ್ ಆನರ್, ಮನುಷ್ಯ ಸತ್ತ ಮೇಲೆ ಎಲ್ಲಿ ಹೋಗ್ತಾನೋ ಏನಾಗ್ತಾನೋ ನನಗ್ ಗೊತ್ತಿಲ್ಲ. ಆದ್ರೆ ಸತ್ಯ ಅಂತ ಒಂದಿರೋದೇ ನಿಜ ಆದ್ರೆ ಮಿಸ್ ಸಿಂಧು ಶಾಮಣ್ಣ ಅವರ ಆತ್ಮ ಇವತ್ತು ಇದೇ ಕೋರ್ಟ್ ಅಲ್ಲಿ ನಾವೇ ತಿಳಿಯೋ ಸತ್ಯಕ್ಕಾಗಿ ಹೋರಾಡುತ್ತೆ ಅನ್ನೋ ನಂಬಿಕೆ ನನಗಿದೆ ಯುವರ್ ಆನರ್, ನನಗಿದೆ. ಯುವರ್ ಆನರ್, ನನ್ನ ಯುವ ಮಿತ್ರ ಲಾಯರ್ ರವಿ ಬ್ರಹ್ಮಾವರವರ ಮಾತುಗಾರಿಕೆಗೆ ಶುಭಾಕಾಂಕ್ಷೆಗಳನ್ನು ತಿಳಿಸುತ್ತಾ ಅದ್ರ ಜೊತೆಗೆ ಕೋರ್ಟಲ್ಲಿ ವಾದ ಮಾಡೋಕ್ ಬರೀ ಮಾತುಗಾರಿಕೆ ಅಷ್ಟೇ ಸಾಲದು, ಬುದ್ಧಿ ಚಾತುರ್ಯನೂ ಬೇಕು ಅನ್ನೋ ಕಾನೂನಿನ ಮೊದಲನೇ ಪುಸ್ತಕದ ಮೊದಲನೇ ಪಾಠನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯುವರ್ ಆನರ್, ಮಿಸ್ಟರ್ ರವಿ ಬ್ರಹ್ಮಾವರ್ ತಾವೆಲ್ಲೋ ಕನಸಿನ ಲೋಕದಲ್ಲಿ ಇದ್ದೀವಿ ಅಂತ ಭ್ರಮಿಸಿ ತಾವು ಸ್ವಂತ ಊಹಿಸ್ಕೊಂಡ್ರ ಆಪಾದನೆಗಳನ್ನ ನನ್ನ ಕ್ಲೈಂಟ್ ಮೇಲೆ ಹೊರಿಸೋದಕ್ಕೆ Hello. I can remember a book of 200 pages in just 7 days along with the page number. Hi. ಬೆವರು ಸುಸ್ತಾ ಇದ್ದಾರೆ ಪಾಪ. ಮುಖ್ಯವಾಗಿ ವಿಕ್ರಮ್ ಪಾಟೀಲ್ಗೆ ಹಿಂದೂ ಅನ್ನೋ ಹೆಸರನ್ನ ಯಾವ ಹುಡುಗಿ ಮುಖ ಪರಿಚಯನೂ ಇರಲಿಲ್ಲ. ಇದೆ ಅಂತ ನಿರೂಪಿಸಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಯುವರ್ ಆನರ್. ಮೈ ಫಸ್ಟ್ ವಿಟ್ನೆಸ್ ಮಿಸ್ ಉಷಾ ಬ್ರಹ್ಮಾವರ್. ಇದು ಮಿಸ್ ಸಿಂಧು ಶಾಮಣ್ಣ ಅವ್ರ ಫೋಟೋ. ಇವರು ನಿಮಗ್ ಪರಿಚಯ ಇದ್ರಾ? 2 ಸಾರಿ ಭೇಟಿ ಮಾಡಿದ್ದೀನಿ. ವಿಕ್ರಮ್ ಬಂದು ಆ ಪತ್ರಗಳನ್ನ ಅವಳ ಕೈಯಿಂದ ಹೀಗೆಲ್ಲ ಅಳ್ತಾರಾ? ಕಣ್ಣೀರೋಸ್ಕೊ, ಏನು ಹೆದರ್ಬೇಡ. ನೋಡು ಮಗು, ನಾನು ತುಂಬಾ ನೇರವಾದ ಸುಲಭವಾದ ಪ್ರಶ್ನೆಗಳು ಕೇಳ್ತೀನಿ. ಅದಕ್ಕೆ ನೀನು ನೇರವಾದ ಸರಿಯಾದ ಉತ್ತರಗಳನ್ನು ಕೊಡಬೇಕು. ಓಕೆ? ನೋಡಮ್ಮ, ನಿನಗೆ ತಂದೆ ತಾಯಿ ಇದ್ದಾರಾ? ತಂದೆ ಇಲ್ಲ. ನಿಮ್ ತಂದೆ ಎಲ್ಲಿ ಹೇಗ್ತಿರೋದ್ರು ಅಂತ ಹೇಳ್ತೀಯ ಮಗು? ಅಬ್ಜೆಕ್ಷನ್ ಯುವರ್ ಆನರ್. ಈ ಕೇಸ್ಗೂ ಈ ಪ್ರಶ್ನೆಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ. ಈ ಕೇಸ್ ಒಬ್ಬನ ಸಾವು ಬದುಕಿನ ಪ್ರಶ್ನೆ ತೀರ್ಮಾನಿಸಂತದ್ದು. ಅದಕ್ಕೆ ಈಕೆ ನೀ ಪ್ರಶ್ನೆ ಕೇಳೋಕೆ ಕೋರ್ಟ್ ಅನುಮತಿ ನೀಡಬೇಕು. ಅನುಮತಿ ಇದೆ. ಥ್ಯಾಂಕ್ ಯು ಯುವರ್ ಆನರ್. ಉಷಾ, ನಿಮ್ ತಂದೆಯವ್ರು ಹೇಗ್ ಸತ್ರು ಅಂತ ಹೇಳ್ತೀಯಾ? ನೋ 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 ನೋ, ನೀನ್ ಯಾರ ಕಡೆನೂ ನೋಡ್ಬೇಕಾಗಿಲ್ಲ. ನಿಧಾನವಾಗಿ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಹೇಗ್ ಸತ್ರು? ಅವರಿಗೆ ಗಲ್ಲು ಶಿಕ್ಷೆ ಆಯ್ತು. ಗಲ್ಲು ಶಿಕ್ಷೆ? ನಿಮ್ ತಂದೆಯವ್ರ ಗಲ್ಲು ಶಿಕ್ಷೆ ಆಗೋ ಹಾಗೆ ವಾದ ಮಾಡಿದ ಲಾಯರ್ ಯಾರು ಅಂತ ಗೊತ್ತಿರ್ಬೇಕಲ್ಲ? ಗೊತ್ತು. ಹಾಗೆ ಈ ವಿಕ್ರಮ್ ಪಾಟೀಲ್, ಈ ಲಾಯರ್ ಜಿ ಡಿ ಪಾಟೀಲ್ ನ ಒಬ್ಬನೇ ಮಗ ಅಂತ ನಿನಗೆ ಗೊತ್ತಿರ್ಬೇಕಲ್ಲ? ಮೊದ್ಲು ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು. ಗೊತ್ತಾದ ಮೇಲೆ ನಿಮ್ಮ ತಂದೆಗೆ ಶಿಕ್ಷೆ ಕೊಡಿಸಿದ ಈ ಲಾಯರ್ ಮತ್ತು ಅವನ ಮಗನ ವಿರುದ್ಧ ಸೇರ್ ತೀರ್ಸ್ಕೋಬೇಕು ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ಅವನ ವಿರುದ್ಧ ಸಾಕ್ಷಿ ಹೇಳೋದು ಬಂದಿದ್ಯಾ? ಅಬ್ಜೆಕ್ಷನ್ ಯುವರ್ ಆನರ್. ಒಬ್ಬ ಮುಗ್ಧ ಹೆಣ್ಣಿನ ಕಣ್ಣೀರಿಂದ ಕೊಲೆಗಾರನ ಕೈಗೆ ಹತ್ತಿರೋ ರಕ್ತದ ಕಲೆನ ಅಳಿಸಾಕಕ್ ನೋಡ್ತಿದ್ದಾರೆ. ಆದ್ರೆ ಅದು ಅಸಾಧ್ಯ. ಮಿಸ್ ಉಷಾ ಅವರ ಮಾತನ್ನ ಸುಳ್ಳು ಅಂತ ನಿರೂಪಿಸೋ ಪಾತ್ರದಲ್ಲಿ ಈ ವಿಕ್ರಮ್ ಪಾಟೀಲ್ ಮಾಡಿರೋ ಅಪರಾಧಕ್ಕೆ ಇನ್ನೂ ಇಬ್ಬರು ಸಾಕ್ಷಿ ಇದ್ದಾರೆ ಅನ್ನೋದನ್ನ ಇವರು ಮರ್ತಿದ್ದಾರೆ. ನನ್ನ ಇನ್ನೊಬ್ಬ ಸಾಕ್ಷಿ ಡಾಕ್ಟರ್ ಸಂಜಯ್. ಎಸ್ ಯುವರ್ ಆನರ್, ನಾನು ಇವನು ನೋಡಿದ್ದೀನಿ, ತುಂಬಾ ಹತ್ರದಿಂದ ನೋಡಿದ್ದೀನಿ. ಸಾಕ್ಷಿ ಮಿಸಸ್ ಶಾರದಾ ದೇವಿ. ಹುಚ್ಚಾಸ್ಪತ್ರೆ ರೋಗಿ ಆಗಿತ್ತು. ಮೊನ್ನೆ ಅಷ್ಟೇ ಕಳೆದು ಹೋಗಿದ್ದ ನಿಮ್ಮ ಜ್ಞಾಪಶಕ್ತಿ ವಾಪಸ್ ಬಂದಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಇದು ನಿಜಾನಾ? ಹೌದು. ನಾನಾಗ ಮನೇಲಿ ಇರ್ಲಿಲ್ಲ.
ಅಷ್ಟೊತ್ ರಾತ್ರಿಯಲ್ಲಿ ಹೊರಗೆಲ್ಲ ಹೋಗಿದ್ರಿ? ಜಾರ್ಜ್ ಮ್ಯೂಸಿಕಲ್ ನೈಟ್. ಆಮೇಲೆ ಮನೆಗೆ ಬಂದ್ರಿ, ಅಲ್ಲಿ ನೀವು ನೋಡಿದ್ದೇನು? ಹೇಳಿಕೆ ತಗೋತಿದ್ದು ಪೊಲೀಸ್ನವ್ರನ್ನ. ನೀವೇನ್ ಹೋಗ್ಬೋದು. ಯೋರ್ ಆನರ್, ಇಷ್ಟೊತ್ತು ನಾವು ಕೇಳಿದ ಕತೆ ನಿಜ. ಆದ್ರೆ ಮುಖ್ಯವಾದ ಒಂದ್ ಅಂಶನ ಬಿಟ್ಟು ಅಲ್ಲಿಗೆ ಬಂದು ಕೊಲೆ ಮಾಡ್ದ ಅಂತ ಆರೋಪ ಹೊರಿಸಿದ ವಿಕ್ರಮ್ ಪಾಟೀಲ್ ಅಲ್ಲಿ ಇರ್ಲೇ ಇಲ್ಲ. ಅಲ್ಲೇ ಬೇರೆ ಯಾರು ಇಂದು ಕೊಲೆ ಯಾಕೆ ಮಾಡ್ದ, ಹಿನ್ನೆಲೆ ಏನು ಅನ್ನೋದೇ ಈಗ ನಮ್ ಮುಂದೆ ಇರೋ ಪ್ರಶ್ನೆ. ನಾನು ಹೇಳೋ ಫ್ಯಾಕ್ಟ್ಸ್ ಕೇಳ್ತಾ ಹೋದ್ರೆ ಆ ಕೊಲೆಗಾರ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 1, ಮಿಸ್ ಉಷಾ ಬುದ್ಧಿ ಕಳ್ಕೊಂಡು ತಾಯಿ ಹತ್ರ ಇರದೆ ಡಾಕ್ಟರ್ ಮನೇಲಿ ಯಾಕಿದ್ಲು. ಪಾಯಿಂಟ್ ನಂಬರ್ 2, ತಂಗಿ ಇಲ್ದಿರೋ ಸಮಯ ನೋಡಿ ಡಾಕ್ಟರ್ ಸಂಜಯ್ ಶಾರದಾದೇವಿನ ತನ್ನ ಮನೆ ಹತ್ರ ಯಾಕೆ ಕರ್ಕೊಂಡು ಬಂದ. ಪಾಯಿಂಟ್ ನಂಬರ್ 3, ಮಿಸ್ ಇಂದು ಶಾಮಣ್ಣ ಅದೇ ಸಮಯದಲ್ಲಿ ಡಾಕ್ಟರ್ ಮನೆ ಹತ್ರ ಯಾಕಿದ್ಲು. ಇಷ್ಟೆಲ್ಲಾ ನಡೆದಿರೋದು ರಾತ್ರಿ ಹೊತ್ತು, ಅದು ಹೆಂಗಸರು ಹೊರಗೆ ಬರ್ದೇ ಇರೋಂತ ಹೊತ್ತು. ಆದ್ರೂ ಹೊರಗೆ ಬಂದವರೆಲ್ಲ ಹೆಂಗಸ್ರೆ. ಈ ಹೆಂಗಸರಿಗೆಲ್ಲ ಅದು ರಾತ್ರಿ ಹೊತ್ತು ತಮ್ಮ ಮನೆ ಬಿಟ್ಟು ಡಾಕ್ಟರ್ ಮನೆ ಹತ್ರ ಸೇರುವಂತ ಅನಿವಾರ್ಯ ಏನಿತ್ತು? ಯೋರ್ ಆನರ್, ಡಾಕ್ಟರ್ ಸಂಜಯ್ ಶಾರದಾದೇವಿಯವರ ಜೊತೆ ಉಷಾನ್ ನೋಡಕ್ ಬಂದ್ರು, ಇನ್ನೇನು ಮಾಡಕ್ ಬಂದ್ರು ನಮಗ್ ಗೊತ್ತಿಲ್ಲ. ಆದ್ರೆ ಅವ್ರ ಎದುರು ಕಂಡಿದ್ದು ಉಷಾನ್ ಅಲ್ಲ, ಇಂದು ಶಾಮಣ್ಣನ, ಡಾಕ್ಟರ್ ಸಂಜಯ್ನ ಎಕ್ಸ್ ಲವರ್. ಕೈಯಲ್ಲಿ ಹಳೆ ಲವ್ ಲೆಟರ್ಸ್, ಜೊತೆಗೆ ಅಬೋಷನ್ ರಿಪೋರ್ಟ್, ಬಾಯಲ್ಲಿ ಬ್ಲಾಕ್ ಮೇಲ್ ಮಂತ್ರ. ಕಾರಣ ಡಾಕ್ಟರ್ ಸಂಜಯ್ ಕಪಟ ಬ್ರಹ್ಮಚಾರಿ ಉರ್ಫ್ ಕಾಮುಕ. ಇಂದುಗೆ ಕೈ ಕೊಟ್ಟು ಮಿಸ್ ಉಷಾನ ಮದುವೆ ಆಗೋದಕ್ಕೆ ಮನೆಯಲ್ಲಿ ತಂದಿಟ್ಕೊಂಡಿದ್ದ. ವಾಟ್ ಇಸ್ ದಿಸ್? ನೋಡಿ, ಈ ಒಂದು ವಿಡಿಯೋ ಅಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶಗಳು ಯಾವುದು ಸರ್ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ನೋಡಿ, ಕ್ರಿಮಿನಲ್ ಕಾನೂನಿನ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಕೊಲೆ ಕೇಸು ಅಥವಾ ಮೋಸದ ಕೇಸ್ಗಳು ಅಥವಾ ಯಾವುದೋ ಒಂದು ಚೆಕ್ ಬೌನ್ಸ್ ಕೇಸ್ಗಳು ಅಥವಾ ಯಾವುದೇ ಒಂದು ಕಳ್ತನದ ಕೇಸ್ಗಳು, ಈ ನಿಟ್ಟಿನಲ್ಲಿ ಕೇಸ್ಗಳು ಎಲ್ಲಾ ಕೇಸ್ಗಳು ಒಂದೇ ಕೋರ್ಟಲ್ಲಿ ನಡೆಯುತ್ತಾ ಅಥವಾ ಪ್ರತಿಯೊಂದು ಪ್ರತ್ಯೇಕವಾಗಿರುವಂತ ಕೋರ್ಟ್ಗಳಿದೆಯಾ? ಕೋರ್ಟ್ಗಳಲ್ಲಿ ಸಾಬೀತುಪಡಿಸುವಂತದ್ದೇ ಮುಖ್ಯವಾಗಿರುತ್ತಾ ಅಂತ ನಿಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದ್ರೆ, ಕಂಪ್ಲೇಂಟ್ ಆಯ್ತು, ಕಂಪ್ಲೇಂಟ್ ಬೇಸಿಸ್ ಮೇಲೆ FIR ಅನ್ನ ಮಾಡಿದ್ರು. FIR ಬೇಸಿಸ್ ಮೇಲೆ ಆ FIR ಕಾಪಿಯನ್ನ ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ನವ್ರಿಗೆ ಕೊಡ್ತಾರೆ. ಮ್ಯಾಜಿಸ್ಟ್ರೇಟ್ನವರು ಸರ್ ಯಾರು ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಮ್ಯಾಜಿಸ್ಟ್ರೇಟ್ನವರು ದಂಡಾಧಿಕಾರಿಗಳು. ಆ ದಂಡಾಧಿಕಾರಿಗಳು ಆ ಕಾನೂನಿನ ಏನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ನೇಮಕಗೊಂಡಂತ ವ್ಯಕ್ತಿಗಳು. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ಒಬ್ಬೊಬ್ಬ ದಂಡಾಧಿಕಾರಿಗಳು ಇರ್ತಾರೆ. ಈಗ ಒಂದು ಸ್ಕೂಲ್ಗಳಲ್ಲಿ ಟೀಚರ್ಸ್ ಇರ್ತಾರೆ. ಟೀಚರ್ಸ್ಗೆ ರಿಪೋರ್ಟಿಂಗ್ ಅಥಾರಿಟಿ ಯಾರು ಸರ್ ಅಂತಂದ್ರೆ ಪ್ರಿನ್ಸಿಪಾಲ್. ಅವ್ರಿಗೆ ಹೋಗ್ಬಿಟ್ಟು ಪ್ರಿನ್ಸಿಪಾಲ್ ಅವ್ರಿಗೆ ರಿಪೋರ್ಟ್ ಅನ್ನ ಕೊಡ್ಬೇಕು. ನಾನು ಇಂಥ ತರಗತಿಗಳನ್ನ ಮಾಡಿದೆ, ನಾನು ಇಂಥ ಒಂದು ಇಷ್ಟನೇ ಕ್ಲಾಸ್ಗೆ ನಾನು ತರಗತಿಗಳನ್ನ ಮಾಡ್ತಾ ಇದ್ದೀನಿ ಅನ್ನೋ ನಿಟ್ಟಲ್ಲಿ ಅವ್ರಿಗೆಲ್ಲ ನಾವು ಅಥಾರಿಟಿ ಅವ್ರಿಗೆ ರಿಪೋರ್ಟ್ ಅನ್ನ ಕೊಡ್ಬೇಕಾಗ್ತದೆ ಟೀಚರ್ಸ್ ಆದವರು. ಹಾಗೇನೆ ಒಂದೊಂದು ಕ್ಷೇತ್ರದಲ್ಲಿ ನೋಡಿ ಕ್ಷೇತ್ರಾಧಿಕಾರಿಗಳು ಅಂತ ಇರ್ತಾರೆ, ದಂಡಾಧಿಕಾರಿಗಳು ಅಂತ ಇರ್ತಾರೆ. ಆ ದಂಡಾಧಿಕಾರಿಗಳು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು. ನೋಡಿ, ಯಾವುದೇ ಒಂದು ಅಪರಾಧ ಆದಂತ ಸಂದರ್ಭದಲ್ಲಿ ಆ ಅಪರಾಧ ಕೇವಲ ಆ ವ್ಯಕ್ತಿಗೆ ಸಂಬಂಧಿಸಿರಲ್ಲ. ಆ ಅಪರಾಧ ಇಡೀ ಸಮಾಜದ ವಿರುದ್ಧ ನಡೆಯುವಂತ ಒಂದು ಕೃತ್ಯ ಆಗಿರ್ತದೆ. ಈಗ ಒಬ್ಬ ವ್ಯಕ್ತಿಯನ್ನ ನಾವು ರೋಡ್ ನಲ್ಲಿ ಕೊಲೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಒಂದು ಸಮಾಜದ ಒಂದು ವ್ಯವಸ್ಥೆಗೆ ಧಕ್ಕೆ ಆಗ್ತದೆ. ಸಮಾಜದಲ್ಲಿ ಒಂದು ಶಾಂತಿ ಏನಿರ್ತದೆ ಆ ಶಾಂತಿ ಕದಡುತ್ತೆ. ಜನ ಎಲ್ಲ ಭಯಭೀತರಾಗಿ ಹುಡುಕ್ಬಿಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಆ ಒಂದು ಅಪರಾಧ ಆ ಕೊಲೆ ಆಗ್ತಾನಲ್ಲ ಆ ವ್ಯಕ್ತಿಗೆ ಮಾತ್ರ ಸಂಬಂಧಿಸಿರಲ್ಲ, ಈ ಸಮಾಜಕ್ಕೆ ಸಂಬಂಧಿಸಿದ್ದು. ಸೊ ಈ ನಿಟ್ಟಿನಲ್ಲಿ ಪೊಲೀಸ್ನವ್ರು ಏನ್ ಮಾಡ್ತಾರೆ, ರಿಜಿಸ್ಟರ್ನ ಮಾಡ್ತಾರೆ. ಆ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಾರೆ, ಅವನ ಮೇಲೆ FIR ಅನ್ನ ದಾಖಲಿಸ್ತಾರೆ. ಆ FIR ದಾಖಲೆ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಮ್ಯಾಜಿಸ್ಟ್ರೇಟ್ನವ್ರಿಗೆ ಅದು ಸುದ್ದಿಯನ್ನ ಮುಟ್ಟಿಸ್ಬೇಕಾಗುತ್ತೆ. ಸೊ ಸುದ್ದಿಯನ್ನ ಮುಟ್ಟಿಸ್ಬೇಕಾಗಿದ್ದು ನೋಡಿ, ಆ ಸುದ್ದಿಯನ್ನ ಮುಟ್ಟಿಸ್ಬೇಕಾಗಿದ್ದು ಅದು ಅವ್ರ ಕರ್ತವ್ಯ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಆ ಸುದ್ದಿಯನ್ನ ಮುಟ್ಟಿಸ್ತಾರಲ್ಲ, ಅದು ಕಂಪ್ಲೇಂಟ್ ಆಯ್ತು. ತದನಂತರ ಈ ಮ್ಯಾಜಿಸ್ಟ್ರೇಟ್ನವ್ರು ಏನ್ ಮಾಡ್ತಾರೆ, ಆಯ್ತ್ರಿ ಇದ್ರ ಮೇಲೆ ಇನ್ವೆಸ್ಟಿಗೇಷನ್ ನೀವು ಮಾಡ್ರಿ ಅಂತ ಹೇಳಿ ಒಂದು ಅವ್ರಿಗೆ
ಅಧಿಕಾರವನ್ನ ಕೊಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಆ ಸ್ಪಾಟ್ಗೆ ಹೋಗ್ತಾರೆ, ಸ್ಪಾಟ್ ಮಾಜರನ್ನ ಮಾಡ್ತಾರೆ, ಸ್ಪಾಟ್ ಮಾಜರನ್ನ ಮಾಡಿ ಇಲ್ಲಿ ಏನಾದ್ರೂ ಎವಿಡೆನ್ಸ್ಗಳಿದ್ರೆ ಆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಸಾಕ್ಷಿಗಳು ಯಾರಾದ್ರಿದ್ರೆ ಆ ಸಾಕ್ಷಿ ಹೇಳಿಕೆಗಳನ್ನೆಲ್ಲ ರೆಕಾರ್ಡ್ ಮಾಡ್ತಾರೆ. ಸೊ ಕ್ರಿಮಿನಲ್ ಕಾನೂನಿನಲ್ಲಿ ಪೊಲೀಸ್ನವ್ರ ಪಾತ್ರ ಬಹಳ ಒಂದು ಮುಖ್ಯವಾಗಿರ್ತದೆ. ನಾನು ಎಷ್ಟೋ ಸರಿ ಹೇಳ್ತೀನಿ, ಪೊಲೀಸ್ ಅಫಿಷಿಯಲ್ಸ್ ಆರ್ ಪ್ರೀ ಟ್ರಯಲ್ ಜಡ್ಜಸ್ ಅಂತ. ಪ್ರಾರಂಭಿಕ ಹಂತದಲ್ಲಿ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡ್ತಾರೆ. ಯಾವುದೋ ಒಂದು ಕಂಪ್ಲೇಂಟ್ ಸ್ಟೇಷನ್ಗೆ ಬಂದಿದ ತಕ್ಷಣ ಆ ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡ್ಬೇಕಾ, ಅದರಲ್ಲಿ ನ್ಯಾಯವನ್ನ ಕೊಡಿಸ್ಬೇಕಾ ನಿಟ್ಟಿನಲ್ಲಿ ಅವ್ರು ಕರೆಸ್ರಿ, ಅವ್ರಿಗೆ ಒಂದ್ಸಲಿ ವಾರ್ನಿಂಗ್ ಅನ್ನ ಕೊಡೋಣ, ನೆಕ್ಸ್ಟ್ ಟೈಮ್ ಅವ್ನ ಹೆಂಡತಿನ ಕರೆಕ್ಟ್ ಆಗಿ ನೋಡ್ಕೊಳ್ಲಿ, ನೋಡಪ್ಪ ನೀನು ನಿನ್ನ ಹೆಂಡತಿನ ಕರೆಕ್ಟ್ ಆಗಿ ನೋಡ್ಕೋಬೇಕು, ಈ ಸತಿ ನಾನು ನಿಮ್ಗೆ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದೀನಿ, ಆಯ್ತಾ? ನೆಕ್ಸ್ಟ್ ಟೈಮ್ ನೀನು ಇದೇ ತರ ಏನಾದ್ರು ನಿನ್ನ ಹೆಂಡತಿನಿಗೆ ಕುಡಿದು ಬಂದು ಹೊಡೆಯೋದು ಮಾಡಿದ್ರೆ ಇನ್ಮೇಲೆ FIR ನ ದಾಖಲಿಸ್ತೀವಿ, FIR ಅನ್ನ ಮಾಡಿ ನಿನ್ನ ಜೈಲಿಗೆ ಕಳಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ನ್ಯಾಯವನ್ನ ಕಾಪಾಡ್ತಾರೆ. ಸೊ ನಾವು ಅವ್ರನ್ನ ದೂರ್ಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಕ್ರಿಮಿನಲ್ ನ್ಯಾಯದ ಒಂದು ವ್ಯವಸ್ಥೆಯಲ್ಲಿ ಪೊಲೀಸ್ನವರು ಒಂದು ಭಾಗ, ಮುಖ್ಯವಾದಂತಹ ಒಂದು ಭಾಗ. ತದನಂತರ ಮ್ಯಾಜಿಸ್ಟ್ರೇಟ್ ಅವರು ಪ್ರಾಥಮಿಕವಾಗಿ ಇರುವಂತಹ ದಂಡಾಧಿಕಾರಿಗಳು. ಒಂದು ಊರಿನಲ್ಲಿ ಒಂದು ಹಾಸ್ಪಿಟಲ್ ಇರ್ತದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಇರುತ್ತೆ. ಏನೇ ಸಮಸ್ಯೆ ಆದ್ರೂ ಅಲ್ಲಿ ನಾವು ಹೋಗಿ ತೋರಿಸ್ತೀವಿ. ಅಲ್ಲಿ ಅವರು ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡೋಕ್ಕಾಗಲ್ಲ, ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿ ಅದೇ ರೀತಿಯಲ್ಲಿ ಪ್ರಾಥಮಿಕವಾಗಿ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡುವಂತಹ ಒಂದು ಯಾವ್ದಾದ್ರೂ ಒಂದು ವ್ಯವಸ್ಥೆ, ಒಂದು ಅಥಾರಿಟಿ ಅಂತಿದ್ದೆ, ಅದು ಮ್ಯಾಜಿಸ್ಟ್ರೇಟ್ನವ್ರು ಆಗಿರ್ತಾರೆ. ಆ ಮ್ಯಾಜಿಸ್ಟ್ರೇಟ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಕ್ಷೇತ್ರದ ಒಂದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ಜವಾಬ್ದಾರಿ ಅವ್ರಿಗಿರ್ತದೆ. ಪೊಲೀಸ್ನವರು ಅವ್ರ ಏಜೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ, ಅವ್ರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಕೊಲೆ ಆದಂತಹ ಒಂದು ಅಪರಾಧ ಏನಿರ್ತದೆ ಅದು ಕಾಗ್ನಿಸಬಲ್ ಅಫೆನ್ಸ್ ಆಗಿರುತ್ತೆ. ಸೊ ಎಲ್ಲಾ ಅಪರಾಧಗಳು, ಯಾವೆಲ್ಲ ಅಪರಾಧಗಳು ಸಿವಿಯರ್ ಆಗಿರುತ್ತೆ, ಅದರಲ್ಲಿ 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯನ್ನ ವಿಧಿಸಲಾಗಿರುತ್ತೆ. ಆ IPC ಯಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಇರ್ತದೆ. ಅಂತ ಸಂದರ್ಭದಲ್ಲಿ ಆ ಒಂದು CRPC ಅಡಿಯಲ್ಲಿ ಇದನ್ನ ಸೆಷನ್ ಕೋರ್ಟ್ ನಲ್ಲಿ ಇದನ್ನ ವಿಚಾರಣೆ ನಡೆಸಬೇಕು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅಲ್ಲ ಅಂತ ಏನಾದ್ರು ಅದನ್ನ ಉಲ್ಲೇಖ ಇತ್ತು ಅಂದ ಸಂದರ್ಭದಲ್ಲಿ ಅಲ್ಲಿ ನಾವು ಸೆಷನ್ಸ್ ಕೋರ್ಟ್ ನಲ್ಲಿ ಅದನ್ನ ಏನ್ ಮಾಡ್ಬೇಕಾಗತ್ತೆ, ವಿಚಾರಣೆಯನ್ನ ಎದುರಿಸ್ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನ್ಯಾಯಾಲಯಗಳು, ಕ್ರಿಮಿನಲ್ ನ್ಯಾಯಾಲಯಗಳು ಅಂತ ಬಂದಾಗ ನಾವು ಪ್ರಮುಖವಾಗಿ ನೋಡುವಂಥದ್ದು 2 ರೀತಿಯಾದಂತಹ ಕೋರ್ಟ್ಗಳು. ಒಂದು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ಇನ್ನೊಂದು ಸೆಷನ್ಸ್ ಕೋರ್ಟ್ ನ್ಯಾಯಾಲಯ ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ ಏನು ಮ್ಯಾಜಿಸ್ಟ್ರೇಟ್ ಅಂತ ನಾವು ನೋಡ್ತೀವಿ, ಇಲ್ಲಿ ಆಡಳಿತಾತ್ಮಕ ಮ್ಯಾಜಿಸ್ಟ್ರೇಟ್ ಅನ್ನು ಸಹ ನಾವು ನೋಡ್ತೀವಿ. ಈ ಸಮಾಜದಲ್ಲಿ ಆಡಳಿತಾತ್ಮಕ ಮ್ಯಾಜಿಸ್ಟ್ರೇಟ್, ಈಗ ಏನು DC ಸಾಹೇಬ್ರು ಇರ್ತಾರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇರ್ತಾರಲ್ಲ, ಅವರು ಈ ಸಹ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಲ್ಸೋ. ಸೊ ಮ್ಯಾಜಿಸ್ಟ್ರೇಟ್ ಅಲ್ಲಿ 2 ರೀತಿಯಾದಂತಹ ಮ್ಯಾಜಿಸ್ಟ್ರೇಟ್. ಒಂದು ಮ್ಯಾಜಿಸ್ಟ್ರೇಟ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಇನ್ನೊಬ್ರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತೇಳಿ. ಅಂದ್ರೆ ಆಡಳಿತಾತ್ಮಕವಾಗಿ ಯಾವ್ದಾದ್ರು ಡಿಸಿಪ್ಲಿನರಿ ಆಕ್ಷನ್ಸ್ ಅನ್ನ ತಗೊಳ್ಬೇಕಾದ ಸರ್ಕಾರಿ ಅಧಿಕಾರಿಗಳು ಮೇಲೆ ಒಂದು ಡಿಸಿಪ್ಲಿನರಿ ಆಕ್ಷನ್ಸ್ ಅನ್ನ ತಗೋಬೇಕು, ಅವರ ನೌಕರಿಯಲ್ಲಿ ಅವ್ರನ್ನ ತೆಗೆದುಹಾಕುವಂಥದ್ದು, ಅಥವಾ ಅವ್ರೇನಾದ್ರು ಒಂದು ಕಾರ್ಯವೈಖರಿಯಲ್ಲಿ ಏನಾದ್ರು ಲೋಪದೋಷವನ್ನ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಕ್ರಮವನ್ನ ತಗೊಳ್ಳುವಂಥದ್ದು ಎಲ್ಲ ಆಡಳಿತಾತ್ಮಕ ಏನು ಮ್ಯಾಜಿಸ್ಟ್ರೇಟ್ನವರಾಗಿರೋಂಥ DC ಸಾಹೇಬ್ರುಗಳು ಮ್ಯಾಜಿಸ್ಟ್ರೇಟ್ ಆಗಿ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸವನ್ನ ಮಾಡ್ತಾರೆ. ಸೊ ತಾಲೂಕು ಮಟ್ಟದಲ್ಲಿ ತಾಲೂಕ್ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ, ಯಾರು ತಹಶೀಲ್ದಾರ್ ಇರ್ಬೋದು ಅಥವಾ AC ಅವರಾಗಿರ್ಬೋದು, ಅವ್ರು ಏನಾಗ್ತಾರೆ ಏನು ಎಕ್ಸಿಕ್ಯೂಟಿವ್ ತಹಶೀಲ್ದಾರ್ ಏನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ತಾಲೂಕು ಮಟ್ಟದಲ್ಲಿ ನಡ್ಕೊಂತಾರೆ. ಸೊ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂದಾಗ ಅವ್ರಿಗೆ ಶಿಕ್ಷೆಯನ್ನ ಕೊಡುವಂಥದ್ದು ಇರ್ತದೆ. ನಾನು ಕಳೆದ ತರಗತಿಯಲ್ಲಿ ಹೇಳ್ತಾ ಇದ್ದೆ, ಸೊ ನಮ್ಮ ಒಂದು ಭಾರತೀಯ ನ್ಯಾಯಿಕ ವ್ಯವಸ್ಥೆ ಅಡ್ವರ್ಸರಿ ಒಂದು ಪ್ರಾಸೆಸ್ ಅನ್ನ ಅಳವಡಿಸ್ಕೊಂಡಿದೆ. ಅಡ್ವರ್ಸರಿ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಇನ್ಫಾರ್ಮೇಶನ್ ಅನ್ನ ಕೊಡುವಂಥದ್ದು. ಅವನಿಗೆ ನೋಡಪ್ಪ ಇಂಥ ಒಂದು ಅಪರಾಧ ಅಂತ ಮಾಡಿದ್ಯಾ ಅಂತ ನೀನು ಅವನಿಗೆ ತಿಳಿಸ್ಕೊಡುವಂಥದ್ದು, ನೀನೇನ್ ಅಪರಾಧ ಮಾಡಿದ್ಯಾ ಅವನಿಗೆ ತಿಳಿ ಹೇಳುವಂಥದ್ದು, ಅವನಿಗೂ ಒಂದು ಅವಕಾಶವನ್ನ ಕೊಡುವಂಥದ್ದು. ಕಾನ್ಸೆಪ್ಟ್ ಆಫ್ ಫೇರ್ ಟ್ರಯಲ್ ಅಲ್ಲಿ ಇದು ಒಂದು, ಅವನಿಗೆ ತ್ವರಿತಗತಿಯಲ್ಲಿ ನ್ಯಾಯವನ್ನ ಕೊಡುವಂಥದ್ದು. ಯಾರೋ ಒಬ್ಬ ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಕಂಪ್ಲೇಂಟ್ ವಿಚಾರದಲ್ಲಿ ನ್ಯಾಯ ವಿಳಂಬ ಆಗ್ಬಾರ್ದು. ಸೊ ಅದರಲ್ಲಿ ತ್ವರಿತಗತಿಯಲ್ಲಿ ಅವನಿಗೆ ನ್ಯಾಯವನ್ನ ಕೊಡಿಸುವಂಥದ್ದು ಕಾನ್ಸೆಪ್ಟ್ ಆಫ್ ಫೇರ್ ಟ್ರಯಲ್. ಅದು ಒಂದು ಓಪನ್
ಟ್ರಯಲ್ ಅನ್ನ ಮಾಡ್ಬೇಕು. ಜಡ್ಜು ಏನು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ಇಬ್ಬರ ವ್ಯಕ್ತಿಗಳನ್ನ ರೂಮ್ ಕರ್ಕೊಂಡು ಹೋಗಿ ಯಾರಿಗೂ ತಿಳಿದೆ ಥರ್ಡ್ ಪಾರ್ಟಿ ಅವರಿಗೆ ಗೊತ್ತಾಗ್ದಲೆ ಅವರೇ ನಿರ್ಧಾರವನ್ನ ಕೈಗೊಂಡಾಗ ನಮ್ಗೆ ಹೊರಗಡೆ ಏನು ಟ್ರಾನ್ಸ್ಪರೆನ್ಸಿ ಇರಲ್ಲ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಅದು ಒಂದು ಕಾನ್ಸೆಪ್ಟ್ ಆಫ್ ಫೇರ್ ಟ್ರಯಲ್. ಸೊ ಅವ್ರಿಗೆ ಏನು ಆಪಾದನೆ ಬಂದಿರ್ತದೆ ಆ ವ್ಯಕ್ತಿಗೆ, ಆಪಾದನೆ ಬಂದಂತ ಸಂದರ್ಭದಲ್ಲಿ ಅವನು ತನ್ನನ್ನ ತಾನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅವನಿಗೊಂದು ಅವಕಾಶವನ್ನ ಕೊಡ್ಬೇಕು. ನೋಡಪ್ಪ, ನಿನ್ನ ಹತ್ರ ಏನಾದ್ರು ಸಾಕ್ಷಿ ಇದೆಯಾ ಅಂದಾಗ, ಸ್ವಾಮಿ ನನ್ನ ಹತ್ರ ಸಾಕ್ಷಿ ಇದೆ, ಅವತ್ತಿನ ದಿವಸ ನಾನು ಆ ಸ್ಥಳದಲ್ಲೇ ಇರ್ಲಿಲ್ಲ, ನಾನು ಊರ್ಗ್ ಹೋಗಿದ್ದೆ ಅವತ್ತಿನ ದಿವಸ ನೋಡಿ, ಊರ್ಗ್ ಹೋಗಿ ಒಂದು ಹೋಟೆಲ್ನಲ್ಲಿ ತಂಗಿದ್ದೆ, ಹೋಟ್ನಲ್ಲಿ ಆ ತಂಗಿದ್ದಂತ ಸಂದರ್ಭದಲ್ಲಿ ಆ ರಿಜಿಸ್ಟರ್ ಬುಕ್ ಅಲ್ಲಿ ನಾನು ಸಿಗ್ನೇಚರ್ ಅನ್ನು ಮಾಡಿದ್ದೀನಿ, ಆ CCTV ಫುಟೇಜ್ ಅಲ್ಲಿ ನಾನು ನೋಡಿ ಅದರಲ್ಲಿ ಕಾಣಿಸ್ತೀನಿ ನಾನು ಅಂತ ಹೇಳಿ ಅವನು ಒಂದು ಡಿಫೆನ್ಸ್ ಅನ್ನ ತಗೊಂಡ್ಬರ್ತಾನೆ, ಅವನಿಗೊಂದು ಅವಕಾಶವನ್ನ ಕೊಡ್ತಾರೆ, ಅವನು ಆಲಿಸ್ತಾರೆ. ನೋಡಪ್ಪ, ನಿಂತ ಒಂದು ಅಪರಾಧ ನಿನ್ ಮೇಲೆ ಇದೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂತ ಎಲ್ಲ ಒಂದು ಏನು ಸ್ಟೇಜಸ್ ಗಳನ್ನ ನಾವು ಏನು ಕ್ರಿಮಿನಲ್ ನ್ಯಾಯಾಲಯ, ಕ್ರಿಮಿನಲ್ ಒಂದು ಟ್ರಯಲ್ ನಲ್ಲಿ ನಾವು ನೋಡ್ತೀವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಯಾವ ಅಂಶ ಅಂತಂದ್ರೆ, ಒಂದು ನ್ಯಾಯಾಲಯಗಳು ಮತ್ತು ನ್ಯಾಯಾಲಯಗಳಲ್ಲಿ ಇರುವಂತಹ ಅಧಿಕಾರಿಗಳು, ಮ್ಯಾಜಿಸ್ಟ್ರೇಟ್ ಹಾಗೂ ಸೆಷನ್ ಕೋರ್ಟ್ ಜಡ್ಜಸ್ ಅಂತ ಹೇಳಿ, ಇಲ್ಲಿ ಕೇಸಸ್ ಅಂತ ಬಂದಾಗ, ಕ್ರಿಮಿನಲ್ ಕೇಸಸ್ ಅಂತ ಬಂದಾಗ ಎಷ್ಟು ತರ ಕೇಸಸ್ ನಾವು ನೋಡ್ತೀವಿ ಸರ್ ಅಂತ ಪ್ರಶ್ನೆಯನ್ನ ಕೇಳಿದಾಗ, ಇಲ್ಲಿ ನಾವು ಮೂಲಭೂತವಾಗಿ ಅಂದ್ರೆ ಪ್ರಾಥಮಿಕವಾಗಿ 5 ರೀತಿಯಾದಂತಹ ಕೇಸಸ್ ಅನ್ನ ನಾವು ನೋಡ್ತೀವಿ. ಸರ್ ಅದು ಯಾವುದು ಸರ್ ಅಂತ ಕೇಳಿದ್ರೆ ನೋಡಿ, ಮೊದಲನೇದು ಸೆಷನ್ಸ್ ಕೇಸ್ ಅಂತ ನಾವು ಕರಿತೀವಿ. ಎರಡನೇದು ವಾರೆಂಟ್ ಕೇಸ್ ಬೈ ಪೊಲೀಸ್ ರಿಪೋರ್ಟ್ ಅಂತ ನಾವು ಕರಿತೀವಿ, ವಾರೆಂಟ್ ಕೇಸ್ ಬೈ ಪೊಲೀಸ್ ರಿಪೋರ್ಟ್ ಎರಡನೇದು. ಮೂರನೇದು ವಾರೆಂಟ್ ಕೇಸ್ ಬೈ ಪ್ರೈವೇಟ್ ಕಂಪ್ಲೇಂಟ್ ಅಂತ ಕರಿತೀವಿ. ನಾಲ್ಕನೇದು ಸಮನ್ಸ್ ಟ್ರಯಲ್ ಅಥವಾ ಸಮನ್ಸ್ ಕೇಸ್ ಅಂತ ಕರಿತೀವಿ. ಐದನೇದು ಸಮ್ಮರಿ ಕೇಸಸ್ ಅಂತ ನಾವು ಕರಿತೀವಿ. ಸರ್, ಈ ಏನು ನೀವು 5 ವಿಧವಾದಂತಹ ಕೇಸಸ್ ಬಗ್ಗೆ ಹೇಳಿದ್ರಲ್ಲ, ಅದ್ರ ಏನು ಸರ್ ಇದು ಕೇಸಸ್ ಕ್ಯಾಟಗರೀಸ್ ಆಫ್ ಕೇಸಸ್ ಅಂತ ಹೇಳಿದ್ರೆ, ಸೆಷನ್ಸ್ ಕೇಸ್ ಅಂತ ಹೇಳಿದ್ರೆ, ವಾರೆಂಟ್ ಕೇಸ್ ಬೈ ಪೊಲೀಸ್ ರಿಪೋರ್ಟ್ ಅಂತ ಹೇಳಿದ್ರೆ, ವಾರೆಂಟ್ ಕೇಸ್ ಬೈ ಪ್ರೈವೇಟ್ ಕಂಪ್ಲೇಂಟ್ ಅಂತ ಹೇಳಿದ್ರೆ, ಸಮನ್ಸ್ ಕೇಸ್ ಅಂತ ಹೇಳಿದ್ರಿ, ಸಮ್ಮರಿ ಕೇಸ್ ಅಂತ ಹೇಳಿದ್ರಿ. ಸರ್ ಏನು ಸರ್ ಈ ಸೆಷನ್ಸ್ ಕೇಸ್ ಅಂತಂದ್ರೆ, ಸೆಷನ್ಸ್ ಕೇಸಸ್ ಆರ್ ಕೇಸಸ್ ವೇರ್ ದಿ ಪನಿಷ್ಮೆಂಟ್ ವಿಲ್ ಬಿ ಇಂಪೋಸ್ಡ್ ಮೋರ್ ದ್ಯಾನ್ 10 years. ನೋಡಿ, ಮೋರ್ ದ್ಯಾನ್ 10 years ಆಫ್ ಇಂಪ್ರಿಸನ್ಮೆಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ರೀತಿಯಾದಂತಹ ಸಿವಿಯರ್ ನೇಚರ್ ಆಫ್ ಅಫೆನ್ಸಸ್ ಡನ್ ಬೈ ಎನಿ ಪರ್ಸನ್, so that will be dealt by the sessions court, where that case is considered to be sessions cases ಅಂತ. ಈಗ ಮರ್ಡರ್ ಅಂತ ಇದೆ. ಸೊ ಈ ಮರ್ಡರಿನ ಪ್ರಮಾಣ ಎಷ್ಟು ಅಂದ್ರೆ ತುಂಬಾ ದೊಡ್ಡದಾದಂತ ಅಪರಾಧ ಅದು. ಮರ್ಡರ್ ಮಾಡೋದು ತುಂಬಾ ದೊಡ್ಡ ಅಪರಾಧ. ಅದಕ್ಕೆ ಶಿಕ್ಷೆ ಎಷ್ಟಿದೆ? 10 ವರ್ಷ ಜೈಲ್ ಶಿಕ್ಷೆ ಇದೆ ಮತ್ತು ಜೀವಾವಧಿ ಶಿಕ್ಷೆಯನ್ನು ಸಹ ಕೊಡಬಹುದು ಮರ್ಡರ್ ಅನ್ನೋ ಅಫೆನ್ಸ್ಗೆ. ಸೊ ಈ ನಿಟ್ಟಲ್ಲಿ ಆ ತರ ಕೇಸಸ್ ಅನ್ನ ನಾವೇನಂತ ಕರಿತೀವಿ? ಸೆಷನ್ಸ್ ಕೇಸ್ ಅಂತ ಕರಿತೀವಿ. ಸೊ ವಾರೆಂಟ್ ಕೇಸಸ್ ಅಂದ್ರೆ ಏನು ಸರ್? ವಾರೆಂಟ್ ಕೇಸಸ್ ಬೈ ಪೊಲೀಸ್ ರಿಪೋರ್ಟ್ ಅಂತಂದ್ರೆ, ಯಾವುದೇ ಒಂದು ಅಫೆನ್ಸಸ್ ಏನು 3 ವರ್ಷ ಅಥವಾ 2 ವರ್ಷದ ಮೇಲ್ಪಟ್ಟು 7 ವರ್ಷದ ಒಳಗಡೆ ಯಾವ್ದಾದ್ರು ಒಂದು ಅಫೆನ್ಸ್ಗೆ ಪನಿಷ್ಮೆಂಟ್ ನಿಗದಿತ ಆಗಿದ್ದಂತ ಸಂದರ್ಭದಲ್ಲಿ ಕಾನೂನಿನ ಅಡಿಯಲ್ಲಿ, ಕಾನೂನು ಅಂತಂದ್ರೆ ಅದು CRPC ಕಾನೂನು ಅಡಿಯಲ್ಲಿ ಅಥವಾ IPC ಕ್ರಿಮಿನಲ್ ಲಾ ಅಂತ ಬಂದಾಗ 3 ಆಕ್ಟ್ಗಳು ಬರ್ತದೆ, CRPC, IPC ಮತ್ತು ಎವಿಡೆನ್ಸ್ ಆಕ್ಟ್ ಅಂತ ಹೇಳಿ. ಸೊ ಇಲ್ಲಿ IPC ಅಡಿಯಲ್ಲಿ ಆ ಒಂದು ಅಪರಾಧಕ್ಕೆ 7 ವರ್ಷ ಶಿಕ್ಷೆ ಅದನ್ನ ಅಲ್ಲಿ ಉಲ್ಲೇಖ ಆಗಿದ್ದಂತ ಸಂದರ್ಭದಲ್ಲಿ 7 ವರ್ಷದ ಒಳಗಡೆ ಮತ್ತು 3 ವರ್ಷದ ಮೇಲ್ಗಡೆ ಇರುವಂತಹ ಒಂದು ಅಪರಾಧಗಳನ್ನ ನಾವೇನಂತ ಕರಿತೀವಿ? ಸೊ ಅದನ್ನ ವಾರೆಂಟ್ ಕೇಸಸ್ ಅಂತ ನಾವು ಕರಿತೀವಿ. ಸೊ ಪೊಲೀಸ್ ರಿಪೋರ್ಟ್ ಅಂದಾಗ ಅಂದ್ರೆ ಏನು ಅಂತಂದ್ರೆ ಕೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಪೊಲೀಸ್ನವರು ಕಂಪ್ಲೇನೆಂಟ್ ಆಗಿರ್ತಾರೆ. ಈಗ ನಮ್ಗೆ ಪೊಲೀಸ್ನವರು ಈಗ ಕ್ರಿಮಿನಲ್ ಕೇಸನ್ನ ಎದುರಿಸ್ತಾ ಇರೋಂಥವ್ರು, ನಾವು ಯೂಶಲ್ ಆಗಿ ಏನು ಸ್ಟೇಟ್ ಬೈ ಸರ್ಕಾರ ನೋಡಿ, ಸರ್ಕಾರ ಕೇಸನ್ನ ಹಾಕ್ತದೆ. ಸ್ಟೇಟ್ ಬೈ ಕನ್ಸರ್ನ್ ಪೊಲೀಸ್ ಸ್ಟೇಷನ್, ಯಾವುದೋ ಒಂದು ವಿಜಯನಗರ ಇತ್ತು ಅಂದ್ರೆ ವಿಜಯನಗರ ಪೊಲೀಸ್ ಸ್ಟೇಷನ್ ವರ್ಸಸ್ ಅಕ್ಯೂಸ್ಡ್ ಅನ್ನ ಮಾಡ್ತಾರೆ. ಸೊ ಸ್ಟೇಟ್ ವರ್ಸಸ್ ಅಕ್ಯೂಸ್ಡ್ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ
ಸ್ಟೇಟ್ ಪರವಾಗಿ ಪೊಲೀಸ್ನವರು ಕೇಸನ್ನ ದಾಖಲೆಯನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅದು ಏನಾಗುತ್ತೆ, ಥ್ರೂ ಪೊಲೀಸ್ ರಿಪೋರ್ಟ್ ಅಥವಾ ಪೊಲೀಸ್ ರಿಪೋರ್ಟ್, ವಾರೆಂಟ್ ಕೇಸಸ್ ಬೈ ಪೊಲೀಸ್ ರಿಪೋರ್ಟ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಅಂತ ಒಂದು ಪದ ಬಂತು, ವಾರೆಂಟ್ ಕೇಸಸ್ ಬೈ ಪ್ರೈವೇಟ್ ಕಂಪ್ಲೇಂಟ್ ಅಂತ. ನೋಡಿ, ಯಾವ್ದೋ ಸಂದರ್ಭದಲ್ಲಿ ನಾವು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಕ್ ಹೋದಾಗ ಪೊಲೀಸ್ನವರು ನಮ್ಮ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಲ್ಲ. ಅಂತ ಸಂದರ್ಭದಲ್ಲಿ ನಮ್ಗೆ ಬೇರೆ ಏನಾದ್ರೂ ಅವಕಾಶ ಇದೆಯಾ ಸರ್ ಅಂತ ಕೇಳಿದ್ರೆ, ಹೌದು, ನಿಮ್ಗೆ ಅವಕಾಶ ಇದೆ. CRPC ಕಾನೂನಿನ ಸೆಕ್ಷನ್ 200 ಅಡಿಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ನೀವು ನೇರವಾಗಿ ಹೋಗಿ ಮ್ಯಾಜಿಸ್ಟ್ರೇಟ್ನವ್ರಿಗೆ ಕೊಟ್ರೆ ಅದು ಏನಾಗುತ್ತೆ ಅಂದ್ರೆ ಅದು ಪ್ರೈವೇಟ್ ಕಂಪ್ಲೇಂಟ್ ಆಗಿ ಅದನ್ನ ರಿಜಿಸ್ಟರ್ ಮಾಡಲಾಗುತ್ತೆ. ಅದನ್ನ ನಾವು PCR ಕೇಸಸ್ ಅಂತ ನಾವು ಕರಿತೀವಿ, PCR ಕಂಪ್ಲೇಂಟ್ಸ್ ಅಂತ ನಾವು ಕರಿತೀವಿ, ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟ್ಸ್ ಅಂತ ಹೇಳಿ. ಸೊ ಅದರ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಅಪರಾಧವನ್ನ ಮಾಡಿದ್ದನ್ನ ನೀವು ಸಾಬೀತನ್ನ ಪಡಿಸಿದ್ರೆ ಅಂತ ಸಂದರ್ಭದಲ್ಲಿ ಪೊಲೀಸ್ನವರು ಮ್ಯಾಜಿಸ್ಟ್ರೇಟ್ನವ್ರು ಏನ್ ಮಾಡ್ತಾರೆ, ಪ್ರಾರಂಭಿಕ ಹಂತದಲ್ಲಿ PCR ಅನ್ನ ಹಾಕಿದಾಗ 156 ಕ್ಲಾಸ್ 3 ಅಡಿಯಲ್ಲಿ ನೀವು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅಂತ ಹೇಳ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸ್ನವರು ಬಿ ರಿಪೋರ್ಟ್ ಹಾಕುವಂತದ್ದು ನಾವು ನೋಡ್ತೀವಿ. ಬಿ ರಿಪೋರ್ಟ್ ಅಂದ್ರೆ ಏನು, ಇದರಲ್ಲಿ ಸಾಕ್ಷಿ ಆಧಾರಗಳಿಲ್ಲ, ಇದು ಫಾಲ್ಸ್ ಕೇಸು, ಈ ತರ ನಡೆದೇ ಇರಕ್ ಸಾಧ್ಯನೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಬಿ ರಿಪೋರ್ಟ್ ಅನ್ನ ಹಾಕ್ತಾರೆ. ಅದನ್ನ ನಾವು ಚಾಲೆಂಜ್ ಮಾಡಿ, ಇಲ್ಲ ಇದು ಸತ್ಯ ಇದೆ ಈ ಕೇಸ್ ನಲ್ಲಿ ಅಂತ ಹೇಳಿ ನಾವು ಅದನ್ನ ಪ್ರೂವ್ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಮಾಡಿ ಕೇಸನ್ನ ನಡೆಸ್ತಾರೆ. ಸೊ ಅದ್ರಲ್ಲಿ ಮತ್ತೆ ಏನು, ಅದ್ರಲ್ಲಿ ಮತ್ತೆ ಅಗೇನ್ ವಿಟ್ನೆಸ್ ಗಳನ್ನೆಲ್ಲ ಕರೆಸಿ ವಿಟ್ನೆಸ್ ಗಳನ್ನ ಕ್ರಾಸ್ ಎಕ್ಸಾಮಿನೇಷನ್ಗೆ ಒಳಪಡಿಸಿ ತದನಂತರ ತೀರ್ಮಾನವನ್ನ ಕೈಗೊಳ್ತಾರೆ. ಸೊ ಇದು ನಾವು ವಾರೆಂಟ್ ಕೇಸಸ್ ಬೈ ಪ್ರೈವೇಟ್ ಕಂಪ್ಲೇಂಟ್ ಅಂತ ಕರಿತೀವಿ. ಸೊ ಸಮನ್ಸ್ ಕೇಸ್ ಅಂತಂದ್ರೆ ಏನು ಸರ್ ಅಂತ, ಸಮನ್ಸ್ ಕೇಸ್ ಅಂತಂದ್ರೆ ಈ ಏನು ಈ ಚೆಕ್ ಬೌನ್ಸ್ ಕೇಸ್ಗಳಿರ್ಬೋದು, ಈ ಅದರಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರೆ 2 ವರ್ಷದ ಒಂದು ಶಿಕ್ಷೆ ಪ್ರಮಾಣ ಇರ್ತದೆ. ಅಂತ ಸಂದರ್ಭದಲ್ಲಿ ಆ ತರ ಒಂದು ಲೆಸ್ ಸಿವಿಯರ್ ಅಫೆನ್ಸಸ್ ಗಳನ್ನ ನಾವು ಆ ರೀತಿಯಾದಂತ ಅಫೆನ್ಸ್ ಗಳ ಆಧಾರದ ಮೇಲೆ ಕೇಸ್ಗಳನ್ನ ನಡೆಸುವಂತದ್ದು ಏನಾಗಿರ್ತದೆ, ಸಮನ್ಸ್ ಕೇಸ್ ಆಗಿರ್ತದೆ. ಸೊ ಸಮನ್ಸ್ ಕೇಸ್ ಮತ್ತು ಸಮರಿ ಕೇಸ್ 2 ಒಂದೇ ತರ ಇರ್ತದೆ. ಸೊ ಈ ರೀತಿಯಾದ ಒಂದು ಕೇಸಸ್ ನ ಆಧಾರದ ಮೇಲೆ ವಿಚಾರಣೆ ನಡೀತಿರುತ್ತಲ್ಲ, ಆ ವಿಚಾರಣೆನ ನಾವೇನಂತ ಕರಿತೀವಿ, ಟ್ರಯಲ್ಸ್ ಅಂತ ಕರಿತೀವಿ. ಸೊ ಟ್ರಯಲ್ಸ್ ಎಷ್ಟು ಸರ್ ಅಂತಂದ್ರೆ, ಈ ಎಷ್ಟು ತರ ಕೇಸಸ್ ಇರುತ್ತೆ ಅಷ್ಟು ತರ ಟ್ರಯಲ್ಸ್ ಅನ್ನ ನಾವು ನೋಡ್ತೀವಿ. ಈಗ ಸೆಷನ್ಸ್ ಕೇಸ್ ಅಂದ್ರೆ ಸೆಷನ್ಸ್ ಕೇಸ್ ಟ್ರಯಲ್, ಸೆಷನ್ಸ್ ಕೇಸ್ ಟ್ರಯಲ್ ಅಂತ ಕರಿತೀವಿ. ಸೊ ಅಗೇನ್ ವಾರೆಂಟ್ ಕೇಸ್ ಟ್ರಯಲ್ ಬೈ ಪೊಲೀಸ್ ರಿಪೋರ್ಟ್, ವಾರೆಂಟ್ ಕೇಸ್ ಟ್ರಯಲ್ ಬೈ ದಿ ಪ್ರೈವೇಟ್ ಕಂಪ್ಲೇಂಟ್. ಸೊ ಅಗೇನ್ ಸಮನ್ಸ್ ಟ್ರಯಲ್, ಸಮನ್ಸ್ ಕೇಸ್ ಟ್ರಯಲ್ ಅಂತ ಕರಿತೀವಿ. ತದನಂತರ ಸಮರಿ ಟ್ರಯಲ್ಸ್ ಅಂತ ಕರಿತೀವಿ. ಸೊ ಈ ನಿಟ್ಟಿನಲ್ಲಿ ನಾನು ನಿನ್ನೆ ಹೇಳ್ತಾ ಇದ್ದೆ, ಸಿವಿಲ್ ಕೇಸ್ಗಳಲ್ಲಿ ಮೊದಲು ದಾವೆಯನ್ನ ಹಾಕ್ಬೇಕಾಗತ್ತೆ, ಆ ದಾವ ಪತ್ರವನ್ನ ಹಾಕ್ತಾರೆ. ದಾವ ಪತ್ರಕ್ಕೆ ಅವನು ಏನು ದಾವನ್ನ ಹೂಡುವಂತವನು ಏನಾಗ್ತಾನೆ, ವಾದಿ ಆಗ್ತಾನೆ, ಅಪೋಸಿಟ್ ಅವನು ಪ್ರತಿವಾದಿ ಆಗ್ತಾನೆ ಅಂತ ಹೇಳ್ತಾ ಇದ್ದೆ. ಸೊ ಇಲ್ಲೂ ಸಹ ಟ್ರಯಲ್ ನಲ್ಲಿ ನೀವು ಈ ಕ್ರಿಮಿನಲ್ ಟ್ರಯಲ್ ಅಲ್ಲಿ, ಕ್ರಿಮಿನಲ್ ವಿಚಾರಣೆಯಲ್ಲಿ ಸಾಕಷ್ಟು ಸ್ಟೇಜಸ್ ನಾವು ನೋಡ್ತೀವಿ. ಆ ಸ್ಟೇಜಸ್ ಅನ್ನ ತಮ್ಗೆ ನಾನು ಒಂದು PDF ಮುಖೇನ ತಮ್ಗೆ ಅದನ್ನ ತೋರಿಸ್ತೀನಿ. ಎಷ್ಟು ತರ ಸ್ಟೇಜಸ್ ಗಳು ಬರ್ತದೆ ಅನ್ನೋದನ್ನ ತಮಗ್ ನಾನು ತೋರಿಸ್ತೀನಿ. ನೋಡಿ, ಸ್ಟೇಜಸ್ ಇನ್ ಕ್ರಿಮಿನಲ್ ಟ್ರಯಲ್ ಅಂತ ಹೇಳಿ ನೋಡಿ. There are 5 types of criminal trials in India: sessions trial, warrant case trial, warrant case trial by police report, warrant case trial by private complaint, summons case trial, summary trial. So ಇಲ್ಲಿ ಡಿಫರೆಂಟ್ ಸ್ಟೇಜಸ್ ಆಫ್ ಕ್ರಿಮಿನಲ್ ಟ್ರಯಲ್ ಅಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅಕ್ಯೂಸ್ಡ್ ಬರ್ತಾನೆ. ಆ ವ್ಯಕ್ತಿಗೆ ನೋಡಿ, ನಿಮ್ ಮೇಲೆ ಈ ರೀತಿಯಾದಂತ ಅಪರಾಧ ಅಲಿಗೇಷನ್ ಅನ್ನ ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಈ ತರ ಒಂದು ಕಂಪ್ಲೇಂಟ್ ಇದೆ. ಸೊ ಈ ನಿಟ್ಟಿನಲ್ಲಿ ತಾವ್ ಏನ್ ಹೇಳ್ತೀರಿ, ತಾವ್ ತಪ್ಪನ್ನ ಒಪ್ಕೊಂತೀರಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಚಾರ್ಜ್ ಅನ್ನ ಮಾಡ್ಲಾಗುತ್ತೆ. ನೋಡಿ, ಚಾರ್ಜ್ ಅಂತ ನಾವು ಅದನ್ನ ಕರಿತೀವಿ. ಚಾರ್ಜ್ ಅಂತಂದ್ರೆ ಅಲಿಗೇಷನ್ ಅಂತ ಹೇಳಿ. ನೋಡಿ, ನಿಮ್ಮ ಮೇಲೆ ಈ ತರ ಎಲ್ಲ ಆರೋಪಗಳಿದೆ, ಆರೋಪವನ್ನ ಮಾಡುವಂಥದ್ದು ಚಾರ್ಜ್ ಶೀಟ್ ಅಂತ ಕರಿತೀವಿ. ಪೊಲೀಸ್ನವರು ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ. ಆ ಚಾರ್ಜ್ ಶೀಟ್ ಬೇಸಿಸ್ ಮೇಲೆ ಚಾರ್ಜ್ ಅನ್ನ ಮಾಡ್ತಾರೆ. ಅವ್ರಿಗೆ ಒಂದು ಅವಕಾಶವನ್ನ ಕೊಡುವಂಥದ್ದು. ನೋಡಿ, ಆ ಅವಕಾಶವನ್ನ ಕೊಡ್ತಾರೆ. ಸೊ ಅದ್ರ ಮೇಲೆ ಒಂದು ಇಯರ್ ಬಿಫೋರ್ ಚಾರ್ಜ್ ಅಂತ HBC ಅಂತ ಹೇಳಿ ಒಂದು ಸ್ಟೇಜ್ ಬರ್ತದೆ. ಆ ಸ್ಟೇಜ್ ಅಲ್ಲಿ ನೀನು ಪ್ರಾರಂಭಿಕ ಹಂತದಲ್ಲಿ ನೀವು ಇಲ್ಲ ನನ್ನ ಅಪರಾಧವನ್ನ ಮಾಡಿಲ್ಲ ಅನ್ನೋದನ್ನ ನೀವು ಸಾಬೀತುಪಡಿಸಿದ್ರೆ ಅವಾಗ
ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತಾರೆ. ನೋಡಿ ಕೇಸಲ್ಲಿ ಡಿಸ್ಚಾರ್ಜ್ ಅನ್ನ ಮಾಡ್ತಾರೆ. ಸೊ ಇಲ್ಲಿ ನಮ್ಗೆ ಸಾಕಷ್ಟು ಅವಕಾಶವನ್ನ ಕೋರ್ಟು ಕೊಡುತ್ತೆ. ನೀವು ನಿಮ್ಮ ಮೇಲೆ ಇರುವಂತ ಆರೋಪವನ್ನ ನೀವು ಆರೋಪವನ್ನ ನೀವು ಸಾಬೀತನ್ನ ಏನು ಡಿಸ್ಪ್ರೂವ್ ಅನ್ನ ಮಾಡ್ಲಿಕ್ಕೆ, ನಿಮ್ಮ ಮೇಲೆ ಆರೋಪ ಏನು ಬಂದಿದೆಯಲ್ಲ ಅದು ನೀವು ಆರೋಪ ಆ ಒಂದು ಅಪರಾಧ ಮಾಡಿಲ್ಲ ಅಂತಂದ್ರೆ ನೀವು ಪ್ರಾರಂಭದ ಹಂತದಲ್ಲೇ ಕೋರ್ಟ್ ಅಲ್ಲಿ ಹೋಗಿ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೊಂಡು, ಇಲ್ಲ ಸ್ವಾಮಿ ನಾವು ತಪ್ಪು ಮಾಡಿಲ್ಲ, ಈ ತರ ಒಂದು ಫಾಲ್ಸ್ ಕೇಸ್ ಅನ್ನ ಮಾಡಿದಾರೆ ನಮ್ಮ ಮೇಲೆ, ನೋಡಿ ಈ ರೀತಿಯಾದಂತ ಒಂದು ಹಳೆ ವ್ಯಕ್ತಿ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ನಾವು ಕೊಟ್ಟಿದ್ವಿ, ಆ ಹಳೆ ದ್ವೇಷಕ್ಕೆ ಏನ್ ಮಾಡ್ದಾನೆ ಇವರು ಬಂದು ಈಗ ಈ ರೀತಿಯಾದಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ಸೊ ಇಲ್ಲಿ ಇದರಲ್ಲಿ ಯಾವುದೇ ತರ ತಿರುಳಿಲ್ಲ ಈ ಕೇಸ್ನಲ್ಲಿ ಅಂತ ನೀವು ಅದನ್ನ ಸಾಬೀತುಪಡಿಸಿದ್ರೆ, ಪ್ರೈಮಾ ಫೇಸಿ ಕೇಸ್ ಅಂತ ನಾವು ಕರಿತೀವಿ, ಆ ಪ್ರೈಮಾ ಫೇಸಿ ಕೇಸನ್ನ ನೀವು ಸಾಬೀತುಪಡಿಸಿದ್ರೆ ಸಾಹೇಬ್ರು ಏನ್ ಮಾಡ್ತಾರೆ, ಆ ಮ್ಯಾಜಿಸ್ಟ್ರೇಟ್ ಇರ್ಬೋದು ಅಥವಾ ಸೆಷನ್ ಜಡ್ಜಸ್ ಇರ್ಬೋದು, ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಡಿಸ್ಚಾರ್ಜ್ ಅನ್ನ ಮಾಡ್ತಾರೆ. ಸೊ ಮೊದಲು ಚಾರ್ಜ್ ಆಗ್ತದೆ, ಮೊದಲು ಅಪಿಯರೆನ್ಸ್ ಆಫ್ ಅಕ್ಯೂಸ್ಡ್ ಬರ್ತಾರೆ. ಸೆಕ್ಷನ್ 207 ಅಲ್ಲಿ ಒಬ್ಬ ವ್ಯಕ್ತಿಗೆ ಆ ಏನು ಆ ಕಂಪ್ಲೇಂಟ್ ಆದಂತ ಸಂದರ್ಭದಲ್ಲಿ ಅವನ ಮೇಲೆ ಏನ್ ಕಂಪ್ಲೇಂಟ್ ಆಗಿದೆ ಅನ್ನೋದು ಗೊತ್ತಾಗ್ಬೇಕು. ಈ ನಿಟ್ಟಿನಲ್ಲಿ ಅವನಿಗೆ ಒಂದು FIR ಕಾಪಿ ಇರ್ಬೋದು ಅಥವಾ ಚಾರ್ಜ್ ಶೀಟ್ ಇರ್ಬೋದು, ಪ್ರತಿಯೊಂದು ಅವನಿಗೆ ಉಚಿತವಾಗಿ ಕೊಡ್ಬೇಕು. ಏನು ಅದನ್ನ ಕಂಪ್ಲೇಂಟ್ಸ್ ಸೆಕ್ಷನ್ ಅಂತ ನಾವು ಕರೀತೀವಿ, ಸೆಕ್ಷನ್ 207. ಅದು ಆದ ನಂತರ ಸಾಹೇಬ್ರು ಏನ್ ಮಾಡ್ತಾರೆ, ಹೌದಪ್ಪ ನಿನ್ ಮೇಲೆ ಏನಿದೆ ಅಪರಾಧ ನಿನ್ ಗೊತ್ತಿದ್ಯಾ, ಯಾಕಂದ್ರೆ ಅವನು ತಿಳಿಸ್ಬೇಕು. ಯಾಕೆಂದ್ರೆ ತಿಳಿಸ್ತಿಲ್ಲ ಅಂತಂದ್ರೆ ಅವನ ಮೇಲೆ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ. ಒಬ್ಬ ವ್ಯಕ್ತಿ ಮೇಲೆ ಆಪರೇಷನ್ ಮಾಡ್ಬೇಕು ಅಂದಾಗ ಅಟ್ಲೀಸ್ಟ್ ಆ ಪೇಷಂಟ್ಗೆ ಏನ್ ಆಪರೇಷನ್, ನನ್ಗೆ ಏನ್ ಕಾಯಿಲೆ, ಯಾವ ಒಂದು ವಿಚಾರದಲ್ಲಿ ಆಪರೇಷನ್ ಮಾಡ್ತಾ ಇದ್ದಾರೆ, ಸೊ ಏನೆಲ್ಲ ಮಾಡ್ತಾ ಇದಾರೆ ಅನ್ನೋದು ಮಾಹಿತಿ ಇರ್ಬೇಕಾಗುತ್ತೆ. ಹಂಗೇನೆ ಒಬ್ಬ ವ್ಯಕ್ತಿಯ ಜೀವನ ಒಂದು ಆಧಾರ ಆಗಿರ್ತದೆ ಆ ಒಂದು ಟ್ರಯಲ್. ಇಲ್ಲ ಅದ್ರಲ್ಲಿ ಅವನಿಗೆ ನನ್ ಮೇಲೆ ಏನ್ ವಿಚಾರಣೆ ನಡೆಸ್ತಾ ಇದ್ದಾರೆ, ನನ್ ಮೇಲೆ ಏನ್ ಆರೋಪ ಇದೆ ಅನ್ನೋದು ಗೊತ್ತಿರ್ಬೇಕು. ಸೊ ಈ ನಿಟ್ಟಿನಲ್ಲಿ ಎಲ್ಲಾ ವಿಚಾರವನ್ನ ಅವನಿಗೆ ತಿಳಿಸಲಾಗ್ತದೆ. ಸೊ ಆ ಒಂದು ಸ್ಟೇಜ್ ಅನ್ನ ನಾವೇನಂತ ಕರಿತೀವಿ, ಫ್ರೇಮಿಂಗ್ ಆಫ್ ಚಾರ್ಜ್ ಅಂತ ನಾವು ಕರಿತೀವಿ. ಚಾರ್ಜ್ ಅನ್ನ ಫ್ರೇಮ್ ಮಾಡ್ತದೆ ಕೋರ್ಟ್. ಅದೇ ಸಂದರ್ಭದಲ್ಲಿ ಅವನೇನಾದ್ರೂ ಒಂದು ಅರ್ಜಿಯನ್ನ ಹಾಕೊಂಡು ತನ್ನ ಡಿಸ್ಚಾರ್ಜ್ ಮಾಡಿ, ಅಲ್ಲೂ ಅವನಿಗೆ ಅವಕಾಶ ಇರ್ತದೆ. ಅದಕ್ಕಿಂತ ಮುಂಚೆ ಅವನು ಬೇಲನ್ನ ತಗೋತಾನೆ. ಬೇಲ್ನಲ್ಲಿ ಸೊ ನಮ್ಗೆ ಆಂಟಿಸಿಪೇಟರಿ ಬೇಲ್ ಅಂತ ನೋಡ್ತೀವಿ ಮತ್ತು ರೆಗ್ಯುಲರ್ ಬೇಲ್ ಪ್ರಾವಿಷನ್ಸ್ ಅಂತ ನಾವು ನೋಡ್ತೀವಿ. ಸೊ ಆಂಟಿಸಿಪೇಟರಿ, ನನ್ನ ಮೇಲೆ ಇವನು ಆಪಾದನೆಯನ್ನ ಮಾಡ್ತಾ ಇದ್ದಾನೆ, ನನ್ನ ಮೇಲೆ ಕಂಪ್ಲೇಂಟ್ ಆಗುವಂತ ಚಾನ್ಸಸ್ ಇದೆ ಅನ್ನೋ ಸಂದರ್ಭ ಬಂದಂತ ಸಂದರ್ಭದಲ್ಲಿ ನಾನು ಹೋಗಿ ಒಂದು ಆಂಟಿಸಿಪೇಷನ್ ಅಂದ್ರೆ ಪೂರ್ವಭಾವನೆ ನಿಟ್ಟಲ್ಲಿ ನಾನು ಹೋಗಿ ಒಂದು ಬೇಲನ್ನ ತಗೋತೀನಿ. ಸೊ ತಗೊಂಡು ನಾನು ವಿಚಾರಣೆಯನ್ನ ಎದುರಿಸ್ತೀನಿ. ಅಲ್ಲೂ ಸಹ ಕಂಡೀಷನ್ಸ್ ಗಳನ್ನ ಹಾಕ್ತಾರೆ. ಆಯ್ತು, ನೀನು ಹೊರಗಡೆ ಎಲ್ಲೂ ಈ ಒಂದು ಕ್ಷೇತ್ರದ ಬಿಟ್ಟು ಹೊರಗಡೆ ಹೋಗಂಗಿಲ್ಲ, 15 ದಿವಸ ಪೊಲೀಸ್ ಸ್ಟೇಷನ್ ಬಂದು ಸಿಗ್ನೇಚರ್ ಅನ್ನ ಹಾಕ್ಬೇಕು, ಶೂರಿಟಿಯನ್ನ ಕೊಡ್ಬೇಕು ಅಂತೆಲ್ಲ ಆ ಒಂದು ಆದೇಶವನ್ನ ಷರತ್ತನ್ನ ವಿಧಿಸ್ತಾರೆ. ಆ ಬೇಸಿಸ್ ಮೇಲೆ ಹೌದು ಸ್ವಾಮಿ ಅದಕ್ಕೆಲ್ಲದಕ್ಕೂ ನಾನು ಬದ್ಧನಾಗಿದ್ದೇನೆ ಅಂತ ಹೇಳಿ ಅವನು ಒಪ್ಕೊಂಡು ಏನ್ ಮಾಡ್ತಾನೆ, ಆ ಬೇಲಿನ ಪ್ರಾವಿಷನ್ ಮೇಲೆ ಹೊರಗಡೆ ಇದ್ದು ವಿಚಾರಣೆಯನ್ನ ನಡೆಸ್ತಾನೆ. ಸೊ ಡಿಸ್ಚಾರ್ಜ್ ಆದ ನಂತರ ಡಿಸ್ಚಾರ್ಜ್ ಅನ್ನ ಮಾಡಕ್ಕಾದ್ರೆ ಡಿಸ್ಚಾರ್ಜ್ ಅನ್ನ ಮಾಡ್ತಾರೆ. ಇಲ್ಲ ಅಂತಂದ್ರೆ ಚಾರ್ಜ್ ಅನ್ನ ಫ್ರೇಮ್ ಮಾಡಿ ಎವಿಡೆನ್ಸ್ ಅನ್ನ ಕರೀತಾರೆ. ಸೊ ಎವಿಡೆನ್ಸ್ ಅನ್ನ ಕರೆದಂತ ಸಂದರ್ಭದಲ್ಲಿ ಈ ಪೊಲೀಸ್ನವ್ರು ಏನೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿರ್ತಾರಲ್ಲ, ಆ ಸಾಕ್ಷಿಗಳನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಕರೆಸಿ ಅವ್ರ ಹೇಳಿಕೆಗಳನ್ನ ಪಡ್ಕೊಂತಾರೆ. ಒಂದು ಓತ್ ಮೇಲೆ ಹೇಳಿಕೆಗಳನ್ನ ಪಡ್ಕೊಂಡು ಆ ಹೇಳಿಕೆಗಳನ್ನ ಈಗ ನಾವು ನೋಡಿದ್ವಲ್ಲ, ಒಂದು ಮೂವಿ ಕ್ಲಿಪ್ ನಲ್ಲಿ ಹೇಗೆ ಒಬ್ಬ ಲಾಯರ್ ಅವ್ರನ್ನ ನಿಜಾಂಶವನ್ನ ಬಿಡಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಅವ್ನು ಯಾವುದೇ ರೀತಿಯಾದಂತ ಒಂದು ಥಿಯರಿ ಬೇಸಿಸ್ ಮೇಲೆ ಒಂದು ಥಿಯರಿನ ಇಟ್ಕೊಂಡು ಆ ಥಿಯರಿ ಮೇಲೆ ಒಂದು ಆರ್ಗ್ಯುಮೆಂಟ್ ನ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಕ್ರಾಸ್ ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕೆ ಅದರಲ್ಲಿ ಒಂದು ಹೇಳಿಕೆ ನಿಟ್ಟಿನಲ್ಲಿ ಆ ಹೇಳಿಕೆಯಲ್ಲಿ ಅಡ್ಮಿಷನ್ ಅನ್ನ ಮಾಡ್ಕೊಂಡ್ರೆ ಅಥವಾ ಒಂದು ತದ್ವಿರುದ್ಧವಾದಂತ ಹೇಳಿಕೆ ಬಂದಂತ ಸಂದರ್ಭದಲ್ಲಿ ಅದನ್ನ ಕಾಂಟ್ರಡಿಕ್ಷನ್ ಅಂತ ಕರಿತೀವಿ. ಆ ಕಾಂಟ್ರಡಿಕ್ಷನ್ ಬೇಸಿಸ್ ಮೇಲೆ ನೋಡಿ ಸ್ವಾಮಿ ಇವ್ನು ಹೇಳ್ತಾ ಇರೋದೆಲ್ಲ ಸುಳ್ಳು, ನೋಡಿ ಇವನು ಏನಿದಾನಲ್ಲ ಈ ಸಾಕ್ಷಿ ಇದಾನಲ್ಲ ಇವನು ಕೋರ್ಟ್ ಸಾಕ್ಷಿ, ಇವ್ನ್ ಏನ್ ಕೆಲಸ ಅಂತಂದ್ರೆ ಇವ್ರ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ಪೊಲೀಸ್ನವ್ರಿಗೆ ಹೆಲ್ಪ್ ಮಾಡೋ ರೀತಿಯಲ್ಲಿ, ಪೊಲೀಸ್ನವರು ಪಕ್ಕಾ ಸಾಕ್ಷಿ, ಇವನು ಯಾವುದೇ ಅಪರಾಧ ಆಗ್ಲಿ ಪೊಲೀಸ್ನವ್ರು ಇವನ್ನ ಸಾಕ್ಷಿ ಮಾಡ್ತಾರೆ. ಪೊಲೀಸ್ನವ್ರಿಗೆ ಇವ್ನು ಹೇಳಿರ್ತಾನೆ ನನ್ನ ಸಾಕ್ಷಿ ಮಾಡು ಅಂತ. ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ಏನು ಆರೋಪಿಗಳು ಏನಿರ್ತಾರೆ ಆರೋಪಿಗಳ ಕಡೆಯಿಂದ ದುಡ್ಡನ್ನು ಇಸ್ಕೊಂಡು ಹಾಸ್ಟೆಲ್ ಆಗುವಂತದ್ದು ಇವಂದು ಇದೇ ಕೆಲಸ. ಸೊ ಈ ನಿಟ್ಟಿನಲ್ಲಿ ಆ ವ್ಯಕ್ತಿಯ ಒಂದು ಹಿನ್ನೆಲೆಯನ್ನ, ಅವನು ಏನು ಕ್ರೆಡಿಬಿಲಿಟಿ ಅಂತ ನಾವು ಕರಿತೀವಿ, ಆ ಕ್ರೆಡಿಬಿಲಿಟಿಯನ್ನ ಶೇಕ್ ಮಾಡುವಂಥದ್ದು. ಶೇಕ್ ಮಾಡಿ ಇವನು ಸಾಕ್ಷಿ
ನಂಬಕ್ಕೆ ಇವನು ಅರ್ಹ ಅನ್ನಲ್ಲ ಅಂತ ಹೇಳಿ ಆ ನಿಟ್ಟಿನಲ್ಲಿ ಆ ವ್ಯಕ್ತಿಯನ್ನ ಅಲ್ಲಗಳೆಯುವಂಥದ್ದು, ಅಂಡರ್ಮೈನಿಂಗ್ ದಿ ವಿಟ್ನೆಸ್ ಅಂತ ನಾವು ಕರಿತೀವಿ ಅದನ್ನ. ಸೊ ಆ ರೀತಿಯಾದಂತ ಮಾಡಿ ಅದು ಕೋರ್ಟ್ ಗಮನಕ್ಕೆ ತಂದು ಕೊಟ್ಟಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಮೇಲೆ ಇದ್ದಂತ ಆಪಾದನೆ ಸುಳ್ಳಂತ ಪ್ರೂವ್ ಆಗ್ತದೆ, ಅವನಿಗೆ ಬಿಡುಗಡೆಯನ್ನ ಆಗ್ತದೆ. ಸೊ ಇಲ್ಲಿ ಸಾಕ್ಷಿಗಳನ್ನ ಕರೆಸುವಂಥದ್ದು, ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥದ್ದು ನಾವು ನೋಡ್ತೀವಿ. ಇಲ್ಲೂ ಸಹ ನಾವು ಸ್ಟೇಜಸ್ ನಾವು ನೋಡ್ತೀವಿ. ಸೊ ಮೊದಲು ಚಾರ್ಜ್ ಆಗ್ತದೆ, ಚಾರ್ಜ್ ಆದ್ಮೇಲೆ ಅವನಿಗೊಂದು ಅವಕಾಶವನ್ನ ಕೊಡ್ತಾರೆ. ತದನಂತರ ಏನು ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಅನ್ನ ಕರೆಸಲಾಗುತ್ತೆ. ಅಲ್ಲಿ ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಅಲ್ಲಿ ಯಾವುದೇ ಒಂದು ಅಂಶಗಳು ಏನು ಈ ಆರೋಪಿಯ ಮೇಲೆ ಒಂದು ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸಸ್ ಅಂತ ನಾವು ಕರಿತೀವಿ. ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸಸ್ ಬಂದಾಗ ಆರೋಪಿಗೆ ಹೇಳ್ತಾರೆ, ನೋಡಪ್ಪ ನಿನ್ ಮೇಲೆ ಈ ತರ ಒಂದು ಆಪಾದನೆ ಬಂದಿದೆ, ಇದೊಂದು ಈ ಪಾಯಿಂಟ್ಸ್ ಏನು ವಿಚಾರ ನಮ್ಗೆ ಗೊತ್ತಾಗಿದೆ, ಇದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯಾ ಅಂದಾಗ ಅವನಿಗೊಂದು ಅವಕಾಶವನ್ನ ಕೊಡ್ತಾರೆ. ಸೆಕ್ಷನ್ 313 ಸ್ಟೇಟ್ಮೆಂಟ್ ಅಂತ ನಾವು ಕರಿತೀವಿ. ಆ ಸ್ಟೇಟ್ಮೆಂಟ್ ಅಲ್ಲಿ ಅವನು ಉತ್ತರವನ್ನ ತಗೊಂತಾರೆ. ಏನು ಆ ಕೋರ್ಟ್ ತಗೊಂಡು ತದನಂತರ ಮುಂದುವರಿಸಿ ಅವನದೇನಾದ್ರೂ ವಿಟ್ನೆಸ್ ಏನಾದ್ರು ಇದ್ರೆ, ಅವನ ಎವಿಡೆನ್ಸ್ ಇದ್ರೆ ಅವನ ಎವಿಡೆನ್ಸ್ ಗಳನ್ನ ತಗೊಂಡು ಏನ್ ಮಾಡ್ತಾರೆ, ಆ ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಅನ್ನ ಬರೀತಾರೆ. ಯಾವೆಲ್ಲ ಎವಿಡೆನ್ಸಸ್ ಇರುತ್ತಾ ಅದನ್ನ, ಯಾವುದನ್ನ ಅಂಶಗಳನ್ನ ಅಪ್ರಿಶಿಯೇಟ್ ಮಾಡಬೇಕು, ಯಾವ್ದನ್ನ ಅಪ್ರಿಶಿಯೇಟ್ ಮಾಡಬಾರ್ದು ನಿಟ್ಟಿನಲ್ಲಿ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಅನ್ನ ಮಾಡಿ ಜಡ್ಜ್ಮೆಂಟ್ ಅನ್ನ ಪ್ರೊನೌನ್ಸ್ ಮಾಡಲಾಗುತ್ತೆ. ಒಂದ್ ವೇಳೆ ಯಾವುದೇ ಒಂದು ಸಣ್ಣ ಸಂಶಯ ಬಂತು ಅಂದ್ರೂ ಆ ಸಂಶಯ ಏನಾಗುತ್ತೆ, ಆ ಆರೋಪಿತ ಏನಿರ್ತಾನೆ ಆರೋಪಿತನಿಗೆ ಕೊಡಬೇಕು ಅನ್ನೋ ಒಂದು ಕಾನೂನಿದೆ. ಸೊ ನೋಡಿ, ಏನು ಸಿವಿಲ್ ಕೇಸ್ಗಳಲ್ಲಿ ನಾನು ಹೇಳ್ತಾ ಇದ್ದೆ, ಪ್ರಿಪಾಂಡರೆನ್ಸ್ ಆಫ್ ಪ್ರೊಬಬಿಲಿಟಿ ಇಸ್ ದ ಪ್ರಿನ್ಸಿಪಲ್ ಇನ್ ಡಿಟರ್ಮಿನೇಷನ್ ಆಫ್ ಸಿವಿಲ್ ಕೇಸಸ್ ಅಂತ. ಅಂದ್ರೆ ಎಲ್ಲಾ ದಾಖಲಾಂಶಗಳು ಏನು ಆ ವ್ಯಕ್ತಿಯ ಒಂದು ಹಕ್ಕಿನ ವಿಚಾರವಾಗಿ ತೋರಿಕೆ ಆಗ್ತಾ ಇರ್ಬೇಕು. ಅಂತ ಸಂದರ್ಭದಲ್ಲಿ ಸಿವಿಲ್ ಕೇಸ್ಗಳು ಆ ವ್ಯಕ್ತಿಯ ಕಡೆ ಯಾರು ಹೆಚ್ಚು ದಾಖಲೆಗಳನ್ನು ಒದಗಿಸ್ತಾರೋ ಅವನ ಕಡೆ ಸಿವಿಲ್ ಕೇಸ್ಗಳು ನಿರ್ಣಯ ಆಗ್ತದೆ ಅಂತ ಹೇಳಿ. ಸೊ ಕ್ರಿಮಿನಲ್ ಕೇಸ್ಗಳಲ್ಲಿ ನಿರ್ಣಯ ಆಗುವಂತದ್ದು ಯಾವ ಸಂದರ್ಭದಲ್ಲಿ ಅಂತಂದ್ರೆ, ನೋಡಿ, ಯಾವಾಗ ಕೇಸ್ ಹಾಕಿರುವಂತ ವ್ಯಕ್ತಿ ಯಾರು, ಸ್ಟೇಟ್ ಕೇಸ್ ಹಾಕಿರುತ್ತೆ, ಆ ಸ್ಟೇಟ್ ಹ್ಯಾಸ್ ಟು ಪ್ರೂವ್ ದ ಗಿಲ್ಟ್ ಆಫ್ ದಿ ಅಕ್ಯೂಸ್ಡ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ ಅಂತೇಳಿ. ಬಿಯಾಂಡ್ ಬರ್ಡನ್ ಆಫ್ ಪ್ರೂಫ್ ಲೈಸ್ ಅಪಾನ್ ಪ್ರಾಸಿಕ್ಯೂಷನ್. ಯಾರ ಮೇಲೆ ಹೊಣೆ ಇರುತ್ತೆ, ಪ್ರಾಸಿಕ್ಯೂಷನ್ ಮೇಲೆ ಹೊಣೆ ಇರುತ್ತೆ. ಪ್ರಾಸಿಕ್ಯೂಷನ್ ಹ್ಯಾಸ್ ಟು ಪ್ರೂವ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್. ಒಂದು ಸಣ್ಣ ಡೌಟು ಸಹ ಬರಬಾರ್ದು, ಇವನೇ ಅಪರಾಧವನ್ನ ಮಾಡಿದಾನೆ. ಯಾವ ಕಡೆಯಿಂದ ನಾವು ಯೋಚನೆ ಮಾಡಿದ್ವಿ, ಯಾವ ಆಂಗಲ್ ಇಂದ ನಾವು ಯೋಚನೆ ಮಾಡಿದ್ರು ಈ ವ್ಯಕ್ತಿನೇ ಅಪರಾಧವನ್ನ ಮಾಡಿದಾನೆ. ಐ ವಿಟ್ನೆಸಸ್ ಇರ್ಬೋದು, ಅಥವಾ ಯಾವುದೇ ಒಂದು ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು, ಎಲ್ಲಾ ಸಂದರ್ಭಗಳು ನೋಡಿ. ಆ ಸಂದರ್ಭದಲ್ಲಿ ಏನು ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಅನ್ನ ಮಾಡ್ತಾ ಇರ್ತಾರೆ, ಪಡ್ಕೋತಾ ಇರ್ತಾರೆ. ಆ ಪೆಟ್ರೋಲ್ ಬಂಕ್ ನಲ್ಲಿ ಇದ್ದಂತ CCTV ಫುಟೇಜ್ ರೆಕಾರ್ಡ್ ಆಗಿರ್ತದೆ. ಆ ವ್ಯಕ್ತಿಯನ್ನ ರೇಪ್ ಮಾಡಿ, ಮರ್ಡರ್ ಮಾಡಿ ಅವ್ರನ್ನ ಸುಟ್ಟಾಕಿರ್ತಾರೆ. ಸುಟ್ಟಾಕೋದಕ್ಕೆ ಪೆಟ್ರೋಲು ತಗೊಂಡಿರುವಂತದ್ದು ಸಾಕ್ಷಿ ಆಗಿರ್ತದೆ. ಸೊ ಈ ನಿಟ್ಟಿನಲ್ಲಿ ಎಲ್ಲಾ ಸಾಕ್ಷಿಗಳು ಇದೇ ವ್ಯಕ್ತಿ ಅಪರಾಧವನ್ನ ಮಾಡಿದ್ದಾನೆ, ಒಂದು ಸಣ್ಣ ಡೌಟು ಸಹ ಬರಲ್ಲ. ಆ ನಿಟ್ಟಿನಲ್ಲಿ ಅದನ್ನ ಪ್ರೂವ್ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಶಿಕ್ಷೆ ಆಗುತ್ತೆ. ಪ್ರೂವ್ ಮಾಡಕ್ ಆಗ್ದಲೇ ಇದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ, ಆ ವ್ಯಕ್ತಿಯ ಬಿಡುಗಡೆ ಆಗುತ್ತೆ. ಸೊ ಅದನ್ನ ಅಕ್ವಿಟಲ್ ಅಂತ ಕರಿತೀವಿ, ಅಥವಾ ಶಿಕ್ಷೆ ಆದಂತ ಸಂದರ್ಭದಲ್ಲಿ ಕನ್ವಿಕ್ಷನ್ ಅಂತ ನಾವು ಕರಿತೀವಿ. ಸೊ ಇದು ಈ ಪ್ರಿನ್ಸಿಪಲ್ ಮೇಲೆ ಬೆನಿಫಿಟ್ ಆಫ್ ಡೌಟ್ ಬಂತಂತ ಸಂದರ್ಭದಲ್ಲಿ ಅದು ಇಟ್ ಶುಡ್ ಗೋ ಟು ಅನ್ ಅಕ್ಯೂಸ್ಡ್ ಅಂತ ಹೇಳಿ. ಸೊ ಒಂದು ಸಣ್ಣ ಡೌಟ್ ಸಣ್ಣ ಡೌಟ್ ಬಂತು ಅಂದ್ರೆ ಆ ಡೌಟ್ ಏನಾಗ್ತದೆ, ಇಟ್ ಗೋಸ್ ಟು ದ ಇನ್ ಫೇವರ್ ಆಫ್ ಅಕ್ಯೂಸ್ಡ್ ಆಗ್ತದೆ. ಸೊ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ ಪ್ರೂವ್ ಮಾಡ್ಬೇಕಾಗ್ತದೆ. ಸೊ ಇದು ಪ್ರಿನ್ಸಿಪಲ್ ಆಫ್ ಕ್ರಿಮಿನಲ್ ಲಾ. ಸೊ ಆ ಪ್ರಿನ್ಸಿಪಲ್ ಆಧಾರದ ಮೇಲೆ ಕೋರ್ಟು ಕ್ರಿಮಿನಲ್ ಕೇಸಿನ ನಿರ್ಣಯವನ್ನ ಮಾಡುತ್ತೆ. ಈ ನಿಟ್ಟಿನಲ್ಲಿ ಒಬ್ಬ ಆರೋಪಿತ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಒಂದು ಸುಳ್ಳು ಒಂದು ಅಲಿಗೇಷನ್ ಆದಂತ ಸಂದರ್ಭದಲ್ಲಿ ಇನ್ನು ಉಚ್ಚ ನ್ಯಾಯಾಲಯದಲ್ಲಿ ಅವನು ಒಂದು ಸೆಕ್ಷನ್ 482 ಅಪ್ಲಿಕೇಶನ್ ಹಾಕೊಂಡು, ಅಲ್ಲಿ ಒಂದು ಕ್ರಿಮಿನಲ್ ಪಿಟಿಷನ್ ಅನ್ನ ಹಾಕೊಂಡು, ಅಲ್ಲಿ ಇದು ಸುಳ್ಳು ಕೇಸನ್ನ ಹಾಕಿದ್ದಾರೆ ಅಂತ ಏನಾದ್ರು ಅವನು ಸಾಬೀತುಪಡಿಸಿದ್ರೆ, ಮೇಲ್ನೋಟದಲ್ಲೇ ಅದನ್ನ ಸಾಬೀತನ್ನ ಪಡಿಸಿದ್ರೆ ಅಂತ ಸಂದರ್ಭದಲ್ಲಿ ಏನಾಗ್ತದೆ, ಅದು FIR ಮಾಡಿರುವಂತದ್ದು ಅಥವಾ ಚಾರ್ಜ್ ಶೀಟ್ ಮಾಡಿರುವಂತದ್ದು ಕ್ವಾಶ್ ಆಗುತ್ತೆ. ಅಲ್ಲಿ ಕ್ವಾಶ್ ಮಾಡುವಂತ ಅವಕಾಶ ಇರ್ತದೆ. ಹಾಗಾಗಿ ಧೈರ್ಯವಾಗಿ ಎದುರಿಸಿ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ನಮ್ಗೆ ಕ್ರಿಮಿನಲ್ ನ್ಯಾಯ ಪ್ರಕ್ರಿಯೆಯಲ್ಲಿ ಏನು ಆ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗೋಕ್ಕಿಂತ ಮುಂಚೆನೂ ಅವನಿಗೆ
ಒಂದು ಕಾನೂನಿನಲ್ಲಿ ಒಂದು ಭದ್ರತೆ ಸಿಗುತ್ತೆ ಬೇಲ್ ಮುಖೇನ. ಸೊ ಏನು 482 ಅಡಿಯಲ್ಲಿ ಹೈಕೋರ್ಟಿನಲ್ಲಿ ಹೋಗಿ ಒಂದು ಕ್ರಿಮಿನಲ್ ಪಿಟಿಷನ್ ಅನ್ನ ಫೈಲ್ ಮಾಡಿ ಅಲ್ಲಿ ಕ್ವಾಶ್ ಮಾಡ್ಕೊಳ್ಳೋ ಅಂತ ಒಂದು ಅವಕಾಶ ಸಿಗುತ್ತೆ. ತದನಂತರ ಕೇಸ್ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಂಡು ಅಲ್ಲೂ ಸಹ ಅವನು ತಪ್ಪು ಮಾಡಿಲ್ಲ ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಸೊ ಆ ತದನಂತರ ಅಲ್ಲಿ ಅವನಿಗೆ ಸಾಕ್ಷಿಗಳ ವಿಚಾರಣೆಯಲ್ಲಿ ಸಾಕ್ಷಿಗಳು ಸರಿಯಾಗಿ ಹೇಳಿಕೆಯನ್ನ ಕೊಡ್ಲಿಲ್ಲ, ತದ್ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಟ್ರು, ಹಾಸ್ಟೈಲ್ ಆದ್ರು, ಒಂದು ಪ್ರತಿಕೂಲ ಸಾಕ್ಷಿಗಳಾಗಿ ಪರಿವರ್ತನೆಗೊಂಡ್ರು. ಸೊ ನಮ್ಗೇನು ಗೊತ್ತಿಲ್ಲ ಸ್ವಾಮಿ, ಪೊಲೀಸ್ನವ್ರು ಏನೋ ಸೈನ್ ಹಾಕು ಅಂತ ಅಂದು ಸೈನ್ ಹಾಕಿದ್ವಿ ನಾವು, ಅಷ್ಟ್ ಬಿಟ್ರೆ ನಮ್ಗೆ ಇನ್ನೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ಅಂತ ಸಂದರ್ಭದಲ್ಲಿ ಕೇಸ್ ಏನಾಗ್ತದೆ, ಕೇಸು ನಿಲ್ಲೋದಿಲ್ಲ. ತದನಂತರವೂ ಸಹ ಒಬ್ಬ ಆರೋಪಿಗೆ ಅಪೀಲ್ಗೆ ಹೋಗುವಂತ ಅವಕಾಶ ಸಿಗ್ತದೆ. ಅಪೀಲ್ ಹೋಗುವಂತ ಸಂದರ್ಭದಲ್ಲಿ ಕನ್ವಿಕ್ಷನ್ ಆಗಿದ್ರು ಸಹ ಅದೇ ಒಂದು ಅಪ್ಲಿಕೇಶನ್ ಅಡಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಂಡಿದ ತಕ್ಷಣ ಅದನ್ನ ಸೆಂಟೆನ್ಸ್ ಅನ್ನ ಸಸ್ಪೆಂಡ್ ಮಾಡ್ಬಿಟ್ಟು ಸೊ ಅಪೀಲ್ಗೆ ನಡೆಸೋಕೆ ಅವಕಾಶವನ್ನ ಕೊಡ್ತಾರೆ. ಸೊ ಅಲ್ಲಿ ಅವನ ಅಪೀಲ್ ಮುಖೇನ ಅವನು ತನ್ನನ್ನ ತಾನು ಡಿಫೆಂಡ್ ಮಾಡ್ಕೊಳ್ಳೋ ಒಂದು ಅವಕಾಶ ಸಿಗ್ತದೆ. ತದನಂತರ ಇವನ್ನ ಜೈಲ್ಗೆ ಹೋದಂತ ಸಂದರ್ಭದಲ್ಲೂ ಅಲ್ಲಿ ಅವನಿಗೆ ತನ್ನ ಕುಟುಂಬದಲ್ಲಿ ಯಾರೊಬ್ರು ತೀರೋದ್ರು ಅಂತ ಸಂದರ್ಭದಲ್ಲಿ ಪೆರೋಲ್ ಮುಖೇನ ಹೊರಗಡೆ ಬಂದು ಆ ಒಂದು ಇದನ್ನ ಅಟೆಂಡ್ ಮಾಡುವಂತದ್ದು ಅವಕಾಶ ಸಿಗ್ತದೆ. ಅಲ್ಲಿ ಅವನು ಒಂದು ಒಳ್ಳೆ ನಡತೆ ನಡ್ಕೋತಾ ಇದ್ದಾಗ ಆ ಏನು ಸೆಂಟೆನ್ಸ್ ಇರ್ತದೆ ಆ ಸೆಂಟೆನ್ಸ್ ನ ರೆಮಿಷನ್ ಮಾಡಿರ್ತಾರೆ, ಅಂದ್ರೆ ಅದನ್ನ ಕಡಿತಗೊಳಿಸಿರ್ತಾರೆ. ಈಗ 10 ವರ್ಷ ಆಗಿತ್ತು ಅಂತಂದ್ರೆ ಅವನು ಒಳ್ಳೆ ನಡತೆಯನ್ನ ತೋರಿಸ್ತಾ ಇದ್ರೆ, ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಆ ಶಿಕ್ಷೆಯಲ್ಲಿ ಪ್ರಮಾಣದಲ್ಲಿ ಕಡಿಮೆಯನ್ನ ಮಾಡ್ತಾ ಇರ್ತಾರೆ. ಅದನ್ನ ರೆಮಿಷನ್ ಅಂತ ನಾವು ಕರಿತೀವಿ. ಪೆರೋಲ್ ಅನ್ನೋ ಒಂದು ಆಪ್ಷನ್ ಇರ್ತದೆ. ಈ ಒಂದ್ ವೇಳೆ ಇವನು ಫಸ್ಟ್ ಅಫೆಂಡರ್ ಆಗಿದ್ದು ಅಂತ ಸಂದರ್ಭದಲ್ಲಿ ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆಕ್ಟ್ ಅಡಿಯಲ್ಲಿ ಅವನಿಗೆ ಮಾಫಿಯನ್ನ ಮಾಡುವಂತದ್ದು. ಈ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಲ್ಲಿ ಏನು ಮೈನರ್ ಇದ್ದಂತ ವ್ಯಕ್ತಿ ಅಪರಾಧ ಮಾಡಿದಂತ ಸಂದರ್ಭದಲ್ಲಿ ಅವನಿಗೆ ಮರಣ ದಂಡನೆ ಕೊಡಬಾರ್ದು. ಸೊ ಇದೇ ಈ ವಾರಂಟ್ ಕೇಸ್ ಟ್ರಯಲ್ಗಳಲ್ಲಿ ಕೆಲವೊಂದು ಸತಿ ಕಾಂಪ್ರಮೈಸ್ಗೆ ಅವಕಾಶವನ್ನ ಕೊಡುವಂತದ್ದು. ನೀವು ಕಾಂಪ್ರಮೈಸ್ ಏನಾದ್ರು ಆಗಿ ಕೇಸನ್ನ ನೀವು ವಿತ್ಡ್ರಾ ಮಾಡೋದಾದ್ರೆ ವಿತ್ಡ್ರಾ ಮಾಡಿ ಅಂತ ಹೇಳುವಂತದ್ದು ಸಹ ನಾವು ನೋಡ್ತೀವಿ. ಇದು ಒಂದು ಅವಕಾಶ ನಮ್ಗೆ ಸಿಗ್ತದೆ, ಕಾಂಪ್ರಮೈಸ್ ಸಿಗುವಂತದ್ದು, ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥದ್ದು ಅವಕಾಶ ಸಿಗ್ತದೆ. ಕೇಸನ್ನ ವಾಪಸ್ ತಗೊಳ್ಳುವಂಥದ್ದು ಸಿಗ್ತದೆ, ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಬಂಡಲ್ ಆಫ್ ಒಂದು ಆಪರ್ಚುನಿಟಿ ಸಿಗುತ್ತೆ. ಕ್ರಿಮಿನಲ್ ಕೇಸ್ಗಳಲ್ಲೂ ಒಬ್ಬ ಆರೋಪಿತನಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅವನು ಎದುರ ಅಂತ ಅವಶ್ಯಕತೆ ಇರೋದಿಲ್ಲ. ಸೊ ವಕೀಲನಾದಂಗೆ ಲಾಸ್ಟ್ ಅಟ್ಲೀಸ್ಟ್ ಆಗ್ಲಿಲ್ಲ ಅಂತಂದ್ರೆ ತಪ್ಪನ್ನು ಒಪ್ಕೊಂಡ್ಬಿಡುವಂಥದ್ದು, ಒಪ್ಕೊಂಡು ಸ್ವಾಮಿ ಶಿಕ್ಷೆಯನ್ನ ಕಡಿಮೆ ಮಾಡಿ ಸ್ವಾಮಿ ಅಟ್ಲೀಸ್ಟ್ ಅಂತ ಹೇಳಿ ಬಾರ್ಗೇನ್ ಮಾಡ್ಬೋದು. ಅದನ್ನ ಪ್ಲೀ ಬಾರ್ಗೇನಿಂಗ್ ಅಂತ ನಾವು ಕರಿತೀವಿ. ಆ ಪ್ಲೀ ಬಾರ್ಗೇನಿಂಗ್ ನಮ್ಗೆ ಅವಕಾಶ ಸಿಗ್ತದೆ. ಸೊ ಇಷ್ಟೆಲ್ಲ ಅವಕಾಶಗಳು ಇರೋದ್ರಿಂದ ಸೊ ಕ್ರಿಮಿನಲ್ ಕೇಸ್ ಅಂದಿದ ತಕ್ಷಣ ನಾವು ಅದರಲ್ಲಿ ಹೆದರ್ಬೇಕಾಗಿಲ್ಲ, ಅದನ್ನ ಧೈರ್ಯವಾಗಿ ಅದನ್ನ ಹೆದರಿಸುವಂತದನ್ನ ಮಾಡ್ಬೇಕಾಗ್ತದೆ. ಒಂದ್ ವೇಳೆ ಅದರಲ್ಲಿ ನಿರಪರಾಧಿ ಅಂತ ಪ್ರೂವ್ ಆದಂತ ಸಂದರ್ಭದಲ್ಲಿ ಯಾರು ಸುಳ್ಳು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ, ಆ ಸುಳ್ಳು ಕಂಪ್ಲೇಂಟ್ ಅನ್ನ ಕೊಟ್ಟಿರೋ ಅಂತ ಅವ್ರ ಮೇಲೆ ನಾವು ಕಾನೂನಿನ ಕ್ರಮವನ್ನ ತಗೊಂಡು ಮಾಲಿಷಿಯಸ್ ಪ್ರಾಸಿಕ್ಯೂಷನ್ ಅಂತ ಹೇಳಿ ಅವ್ರ ಮೇಲೆ ಕೇಸನ್ನ ಹಾಕಿ ಕೇಸನ್ನ ನಡೆಸ್ಬೋದು. ಮತ್ತು ಅವ್ರಿಗೆ ಮೇಲೆ ನಮ್ಗೆ ಇಷ್ಟು ದಂಡ, ಇಷ್ಟು ನಷ್ಟ ಆಯ್ತು, ಕೇಸನ್ನ ಇಷ್ಟು ನೀವು ನಮ್ಮ ಫಾಲ್ಸ್ ಕೇಸನ್ನ ಮಾಡಿದಾಗ ನನ್ನ ಘನತೆಯ ವಿಚಾರದಲ್ಲಿ ನನಗೆ ಸಾಕಷ್ಟು ಬಿಸ್ನೆಸ್ ಅನ್ನ ಇತ್ತು, ಆ ಬಿಸ್ನೆಸ್ ಗಳೆಲ್ಲ ತೊಂದರೆ ಆಯ್ತು, ಸೊ ನನ್ನನ್ನ ಜನಗಳು ನಂಬ್ದಂಗಾದ್ರು, ಸೊ ನನ್ಗೆ ಇಷ್ಟೆಲ್ಲ ನನಗೆ ನಷ್ಟ ಆಯ್ತು ಅಂತ ಹೇಳಿ ನಷ್ಟವನ್ನ ಪರಿಹಾರ ಕೊಡಿ ಅಂತ ಹೇಳಿ ನೀವು ಒಂದು ಕೇಸನ್ನ ಹಾಕಿ ನಷ್ಟ ಪರಿಹಾರವನ್ನು ಪಡ್ಕೋಬಹುದು. ಸೊ ಹಾಗಾಗಿ ಒಂದ್ ವೇಳೆ ಆ ವ್ಯಕ್ತಿ ಯಾರು ಕೇಸನ್ನ ಹಾಕಿರ್ತಾನೆ ಆ ವ್ಯಕ್ತಿ ಕಟ್ಟಕಟ್ಟೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಸರಿಯಾದಂತಹ ಸಾಕ್ಷಿಯನ್ನ ನುಡಿಬೇಕಾಗ್ತದೆ. ಒಂದ್ ವೇಳೆ ಏನಾದ್ರು ಸುಳ್ಳು ಸಾಕ್ಷಿಯನ್ನ ನುಡ್ದ ಏನು ಓತನ್ನ ತಗೊಂಡು ಸುಳ್ಳು ಸಾಕ್ಷಿಯನ್ನ ನುಡಿದಂತ ಸಂದರ್ಭದಲ್ಲಿ ಕೋರ್ಟ್ ಗಮನಕ್ಕೆ ಏನಾದ್ರು ಬಂತು ಅಂತ ಸಂದರ್ಭದಲ್ಲಿ ಕೋರ್ಟ್ ಇಮಿಡಿಯೇಟ್ ಆಗಿ ಅವನು ಯಾವ್ದೋ ಒಂದು ಅಫಿಡವಿಟ್ ಏನಾದ್ರು ಹಾಕಿದ್ದು, ಅಫಿಡವಿಟ್ ಅಲ್ಲಿ ಸುಳ್ಳು ಅಂಶಗಳನ್ನ ಕೋರ್ಟ್ ಗಮನಕ್ಕೆ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಕೋರ್ಟ್ ಅವನ ಮೇಲೆ ಕೇಸನ್ನ ಹೂಡುತ್ತೆ. ಸೊ ಅದನ್ನ ಪರ್ಜುರಿ ಅಫೆನ್ಸ್ ಅಂತ ನಾವು ಕರಿತೀವಿ. ಸೊ ಇನ್ನು ಕೋರ್ಟ್ ಬಂದು ಸುಳ್ಳು ಹೇಳ್ತೀರೇನ್ರಿ ಅಂತ ಹೇಳಿ ಅವನ ಮೇಲೆ ಇಮಿಡಿಯೇಟ್ ಆಗಿ ಕೋರ್ಟ್ ಕೇಸನ್ನ ದಾಖಲೆ ಮಾಡುತ್ತೆ, ಸುಮೋಟೋ ದಾಖಲೆಯನ್ನ ಮಾಡುತ್ತೆ. ಸೊ ಈ ಎಲ್ಲಾ ಸಂದರ್ಭಗಳಲ್ಲಿ ಏನಾಗ್ತದೆ, ನಮ್ಗೆ ನ್ಯಾಯ ಸಿಗುತ್ತೆ. ಸೊ ನಾನು ಹೇಳ್ದಂಗೆ ಸೊ ಫೇರ್ನೆಸ್ ಇಸ್ ದಿ ಗೋಲ್ಡನ್ ಥ್ರೆಡ್ ಆಫ್ ಜಸ್ಟಿಸ್. ಫೇರ್ನೆಸ್ ಇಸ್ ದಿ
ಗೋಲ್ಡನ್ ಥ್ರೆಡ್ ಆಫ್ ಜಸ್ಟಿಸ್ ಅಂತ. ಸೊ ಇಲ್ಲಿ ಫೇರ್ ಜಸ್ಟಿಸ್ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಕ್ರಿಮಿನಲ್ ಕಾನೂನಿನ ಒಂದು ವಿಚಾರವಾಗಿ ಕ್ರಿಮಿನಲ್ ಕಾನೂನಿಗೆ ಬೇಕಾಗಿರೋ ಅಂಶಗಳ ಬಗ್ಗೆ ಎಲ್ಲ ತಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಕ್ರಿಮಿನಲ್ ಕೋರ್ಟಿನ ಕಾರ್ಯವೈಖರಿ ಬಗ್ಗೆ ತಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್.